ವಿಡಿಯೋ ಆನ್ ಮಾಡ್ಕೊಳ್ಳೋದಾ? ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಸತ್ಯಕಾಮ ತಂಡದ ಜ್ಞಾನ ಜ್ಯೋತಿಯ ಅಧಿವೇಶನಕ್ಕೆ ಆದರದ ಸ್ವಾಗತ. ಅಧಿವೇಶನವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆಶಾ ಅವರೇ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ಅದು ಏನೋ ಶಬ್ದ ಒಂದಿದ್ರೂ ಇದಾಗತ್ತೇನೋ ಗೊತ್ತಿಲ್ಲ. ಎನಿವೆ, ಇವತ್ತಿನ ಅಧಿವೇಶನದ ವಿಷಯ ಮಹಾವಾಕ್ಯ ವಿವೇಕ. ಅದರಲ್ಲಿ ಮೊದಲು ನಾನು ಮಾತಾಡ್ತೀನಿ ಮಹಾವಾಕ್ಯಗಳ ಸ್ಥೂಲ ವಿವರಣೆ ಬಗ್ಗೆ. ಸಮಯ ಯಾರು ನೋಡ್ಕೊಳ್ತೀರಾ? ಸೌಮ್ಯ ಅವ್ರು ನೋಡ್ಕೊಳ್ತೀರಾ ಸಮಯನ? 7 ನಿಮಿಷಗಳು ಇದಕ್ಕೆ ಇಟ್ಟಿರುವಂಥ ಸಮಯ. ನಾನು ಪ್ರಾರಂಭ ಮಾಡ್ತೀನಿ, ನೀವು ನೋಡ್ಕೊಳ್ಳಿ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಅಧಿವೇಶನದ ವಿಷಯ ಮಹಾವಾಕ್ಯ ವಿವೇಕ. ಅದರಲ್ಲಿ ನಾನು ಇವತ್ತು ಮಹಾವಾಕ್ಯಗಳ ಸ್ಥೂಲ ವಿವರಣೆಯನ್ನ ಕೊಡ್ತೀನಿ. ಮಹಾವಾಕ್ಯ ಅಂತಂದ್ರೆ ಏನು? ಮಹಾ ಅಂತಂದ್ರೆ ಮಹತ್ತರವಾದದ್ದು, ಉತ್ತಮವಾದದ್ದು, ಉನ್ನತವಾದದ್ದು ಅಂತ. ಅಂತಹ ವಾಕ್ಯ, ಅಂತಹ ಮಾತು ಅಂತ. ಏನಂಥ ಉನ್ನತವಾದ ಮಾತು ಅಂದ್ರೆ ಜೀವಾತ್ಮ ಪರಮಾತ್ಮ ಏಕತ್ವ, ಜೀವ ಈಶ್ವರ ಏಕತ್ವವನ್ನ ತಿಳಿಸುವಂಥದ್ದು ಈ ಮಹಾವಾಕ್ಯಗಳು. ವೇದಗಳು ಇಡೀ ಜಗತ್ತಿನಲ್ಲಿ ಮನ್ನಣೆಯನ್ನು ಪಡ್ಕೊಂಡಿವೆ. ಈ ಭಾರತವನ್ನ ವಿಶ್ವಗುರುವಿನ ಸ್ಥಾನಕ್ಕೆ ಏರಿಸಿವೆ ವೇದಗಳು. ಏನಂಥ ವಿಶೇಷತೆ ಇದೆ ವೇದಗಳಲ್ಲಿ ಅಂದ್ರೆ, ಈ ನಮ್ಮ ದಿನನಿತ್ಯದ ವ್ಯಾವಹಾರಿಕ ಜೀವನಕ್ಕೆ ಬೇಕಾಗಿರುವಂಥ ಅಪರಾವಿದ್ಯೆ ಹಾಗೂ ಆತ್ಮೋನ್ನತಿಗೆ ಬೇಕಾದಂಥ ಪರಾವಿದ್ಯೆ, ಇದೆರಡನ್ನೂ ಕೂಡ ವೇದಗಳು ತಿಳಿಸ್ಕೊಡುತ್ತವೆ. ಅವುಗಳ ಬಗ್ಗೆ ನಮಗೆ ಮಾರ್ಗದರ್ಶನವನ್ನ ನೀಡುತ್ತವೆ. ಈ ವೇದಗಳ ಸಾರ ಸಂಗ್ರಹ ಅಂತ ಅನ್ನಿಸ್ಕೊಂಡಿರುವಂಥ ಉಪನಿಷತ್ತುಗಳು ಏನಿವೆ, ಅವುಗಳು ಮಹಾವಾಕ್ಯಗಳ ಗಣಿಗಳಾಗಿವೆ. ಅಂದ್ರೆ ಅವುಗಳಲ್ಲಿ ವಿಪುಲವಾದ ಮಹಾವಾಕ್ಯಗಳಿವೆ. ಏನ್ ಹೇಳುತ್ತೆ ಈ ಮಹಾವಾಕ್ಯಗಳು? ಜೀವ ಈಶ್ವರ ಏಕತ್ವ, ಜೀವಾತ್ಮ ಪರಮಾತ್ಮ ಏಕತ್ವವನ್ನು ತಿಳಿಸ್ಕೊಡುತ್ತೆ. ಅಂತಹ ಮಹಾವಾಕ್ಯಗಳನ್ನು, 4 ಮಹಾವಾಕ್ಯಗಳನ್ನು 4 ವೇದಗಳಿಂದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದದಿಂದ, 4 ಉಪನಿಷತ್ತುಗಳಿಂದ ಆಚಾರ್ಯರು 4 ಮಹಾವಾಕ್ಯಗಳನ್ನ ಆರಿಸ್ಕೊಂಡಿದ್ದಾರೆ. ಯಾಕೆ 4 ವೇದಗಳಿಂದ ಆರಿಸ್ಕೊಂಡಿದ್ದಾರೆ ಅಂತಂದ್ರೆ, 4 ವೇದಗಳು ಒಂದೇ ತತ್ವವನ್ನು ಹೇಳುತ್ತವೆ ಅಂತ ತಿಳಿಯಪಡಿಸೋದಕ್ಕೋಸ್ಕರ. ಯಾವುವು ಆ ಮಹಾವಾಕ್ಯಗಳು? ಒಂದು ತತ್ವಮಸಿ, ಅದು ಛಾಂದೋಗ್ಯ ಉಪನಿಷತ್ತು ಸಾಮವೇದ. ಎರಡನೇದು ಪ್ರಜ್ಞಾನಂ ಬ್ರಹ್ಮ ಋಗ್ವೇದ ಐತರೇಯ ಉಪನಿಷತ್ತು. ಮೂರನೇದು ಅಯಮಾತ್ಮ ಬ್ರಹ್ಮ, ಇದು ಅಥರ್ವ ವೇದ ಮಾಂಡುಕ್ಯ ಉಪನಿಷತ್ತು. ಹಾಗೂ ಕೊನೆಯದಾಗಿ ಅಹಂ ಬ್ರಹ್ಮಾಸ್ಮಿ, ಇದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇವತ್ತಿನ ಅಧಿವೇಶನದಲ್ಲಿ ನಾವು ಇನ್ನೂ ಒಂದು ಮಹಾವಾಕ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಸರ್ವಂ ಖಲ್ವಿದಂ ಬ್ರಹ್ಮ ಛಾಂದೋಗ್ಯ ಉಪನಿಷತ್ತು ಸಾಮವೇದ. ಏನು ಹೇಳುತ್ತವೆ ಮಹಾವಾಕ್ಯಗಳು? ಈಗ ನನಗೆ ಅಂದ್ರೆ ಜೀವನಿಗೆ
ನಾನು ಸೀಮಿತ ಅನ್ನೋ ಒಂದು ಭಾವನೆ ಇದೆ. ಈ ಪರಮಾತ್ಮ ಅಸೀಮ ಅಂತ ಅನ್ಕೊಂಡಿದ್ದೀನಿ. ನಾನು ಅಸೀಮನಾಗಬೇಕು ಅನ್ನೋ ಆಸೆ ಇದೆ. ಆ ಆಸೆಯ ಪೂರೈಕೆಗಾಗಿ ಒದ್ದಾಡ್ತಾ ಇದ್ದೀನಿ. ಏನೇನೋ ಪ್ರಯತ್ನಗಳನ್ನು ಮಾಡ್ತೀನಿ. ಯಾವ ಪ್ರಯತ್ನವನ್ನು ಮಾಡಿದ್ರು ಆ ಆಸೆ ಪೂರ್ಣ ಆಗ್ತಾ ಇಲ್ಲ. ಸಾಕಷ್ಟು ದುಃಖ ನೋವಿನಲ್ಲಿ ಒದ್ದಾಡ್ತಾ ಇದ್ದೀನಿ. ಅದನ್ನು ನೋಡಿ ಸದ್ಗುರುಗಳು, ಶ್ರೋತ್ರಿಯರು ಬ್ರಹ್ಮನಿಷ್ಠರಾಗಿರುವಂತಹ ಸದ್ಗುರುಗಳು ನನ್ನ ಮೇಲೆ ಅಂದ್ರೆ ಶಿಷ್ಯನ ಮೇಲೆ ಕರುಣೆ ಇಟ್ಟು ಉಪದೇಶವನ್ನು ಮಾಡ್ತಾರೆ. ಏನು ಉಪದೇಶ? ತತ್ವಮಸಿ. ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದ್ದೀಯೇ, ನೀನು ಅದೇ ಆಗಿದ್ದೀಯೇ, ನೀನು ಪರಬ್ರಹ್ಮನೇ ಆಗಿದ್ದೀಯೇ ಅಂತ ಹೇಳ್ತಾರೆ. ಒದ್ದಾಡಬೇಡ, ಪ್ರಯತ್ನ ಪಡಬೇಡ, ನೀನು ಆಗ್ಲೇ ಪರಬ್ರಹ್ಮ ಅಂತ. ಪರಬ್ರಹ್ಮ ಅಂತಂದ್ರೆ ಏನು ಅನ್ನೋದು ಶಿಷ್ಯನಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಆಗ ಗುರುಗಳು ಪರಬ್ರಹ್ಮನ ಲಕ್ಷಣವನ್ನ ಹೇಳ್ತಾರೆ. ಅದೇ ಎರಡನೇ ಲಕ್ಷಣ ವಾಕ್ಯವಾದ ಪ್ರಜ್ಞಾನಂ ಬ್ರಹ್ಮ. ಅಂದ್ರೆ ಬ್ರಹ್ಮ ಅಂತಂದ್ರೆ ಎಲ್ಲೋ ವೈಕುಂಠದಲ್ಲೋ ಕೈಲಾಸದಲ್ಲೋ ಕೂತ್ಕೊಂಡಿರೋ ಒಬ್ಬ ವ್ಯಕ್ತಿ ಅಂತಲ್ಲ, ಅರಿವೇ ಪರಬ್ರಹ್ಮ ಅಂತ ಹೇಳ್ತಾರೆ. ಆಗ ಶಿಷ್ಯನಿಗೆ ಗೊತ್ತಾಗುತ್ತೆ. ಇಷ್ಟು ದಿವಸ ಅವನೇನು ಅನ್ಕೊಂಡಿದ್ದ, ಅಹಂ ಅಂದ್ರೆ ನಾನು, ಇದಂ ಅಂದ್ರೆ ಜಗತ್ತು, ನಾನು ಈ ಜಗತ್ತನ್ನು ಅರಿತಾ ಇದ್ದೀನಿ ಅಂತ ಅವನು ಅಂದ್ಕೊಂಡಿದ್ದ. ಈಗ ಅವನಿಗೆ ಗೊತ್ತಾಗ್ತಾ ಇದೆ, ಈ ದೇಹ ಮನಸ್ಸು ಬುದ್ಧಿಯನ್ನು ಹಾಗೂ ಪ್ರಪಂಚವನ್ನ ಅರಿತಾ ಇರುವಂಥದ್ದು ಅದು ಅರಿವು, ಅದು ಸಾಕ್ಷಿ, ಅದು ಆತ್ಮ, ಆ ಆತ್ಮವೇ ಪರಮಾತ್ಮ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಗೊತ್ತಾಗುವಿಕೆಯನ್ನ ಅವನು ದೃಢ ಮಾಡ್ಕೊಳ್ಳೋದಕ್ಕೆ ಸಾಧನೆ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಅಯಮಾತ್ಮ ಬ್ರಹ್ಮ ಅನ್ನೋದು ಸಾಧನಾ ವಾಕ್ಯ ಅಥವಾ ಅಭ್ಯಾಸ ವಾಕ್ಯ. ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ಅವನಿಗೆ ಸ್ಪಷ್ಟವಾಗತ್ತೆ ಏನಂತ, ಅಹಂ ಬ್ರಹ್ಮಾಸ್ಮಿ, ನಾನು ಪರಬ್ರಹ್ಮ ಸ್ವರೂಪಿ. ನಾನು ಅಂತಂದ್ರೆ ದೇಹ ಮನಸ್ಸು ಬುದ್ಧಿಯಲ್ಲ, ಅದನ್ನೂ ಹಾಗೂ ಪ್ರಪಂಚವನ್ನು ತಿಳಿತಾ ಇರುವಂಥ ಅರಿವಾದ ಸಾಕ್ಷಿಯಾದ ಆತ್ಮನೇ ಪರಬ್ರಹ್ಮ, ಅದು ನಾನೇ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಗೊತ್ತಾದ ನಂತರ ಅವನು ದೇಹ ಮತ್ತು ಪ್ರಪಂಚವನ್ನು ನೋಡಿದಾಗ ಅವನಿಗೆ ಅರಿವಾಗುತ್ತೆ, ಏನು ಕಾಣ್ತಾ ಇರೋದೆಲ್ಲ ನಾಮರೂಪಗಳು, ಅವೆಲ್ಲವೂ ಮಿಥ್ಯ. ಆದರೆ ಅವುಗಳ ಹಿಂದೆ, ಆ ಪರಿಮಿತವಾದ ಅಸ್ತಿತ್ವದ ಹಿಂದೆ ಅಪರಿಮಿತವಾದ ಅಸ್ತಿತ್ವ ಇದೆ, ಅದೇ ಪರಬ್ರಹ್ಮ ಅನ್ನೋದು ಕೂಡ ಅವನಿಗೆ ಗೊತ್ತಾಗುತ್ತೆ. ಹಾಗಾಗಿ ಏನೇನು ಕಾಣ್ತಾ ಇದೆಯೋ ಅದೆಲ್ಲವೂ ಪರಬ್ರಹ್ಮ ಸ್ವರೂಪವೇ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅವನು ತಿಳ್ಕೊಳ್ತಾನೆ. ಹೀಗೆ ತಿಳ್ಕೊಳ್ಳೋದ್ರಿಂದ ಅವನಿಗೆ ಈ ಮಹಾವಾಕ್ಯಗಳಿಂದ ತನ್ನ ಸ್ವರೂಪ ಹಾಗೂ ಜಗತ್ತಿನ ಸ್ವರೂಪ ಎರಡೂ ತಿಳಿಯುತ್ತೆ. ಎರಡೂ ಒಂದೇ ಸಚ್ಚಿತ್ ಆನಂದ ಸ್ವರೂಪ ಅನ್ನೋದು ಗೊತ್ತಾಗುತ್ತೆ. ಆನಂದಕ್ಕಾಗಿ ಹೊರಗಡೆ ಹುಡುಕೋದನ್ನು ನಿಲ್ಲಿಸಿ ಅವನು ಆನಂದ ಸ್ವರೂಪನಾಗಿ ತನ್ನಲ್ಲೇ ತಾನು ಇರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹರಿ ಓಂ. ಸಮಯ 6:48. ಓಕೆಪ್ಪ. ಈಗ ಎರಡನೇದಾಗಿ ಈ 4-5 ಮಹಾವಾಕ್ಯಗಳನ್ನ ಒಬ್ಬೊಬ್ಬರಾಗಿ ವಿವರಿಸಬೇಕು. ಮೊಟ್ಟ ಮೊದಲನೇದಾಗಿ ತತ್ವಮಸಿ, ಅದನ್ನ ಸೌಮ್ಯ ಅವರು ವಿವರಿಸ್ತಾರೆ. ಸಮಯವನ್ನ ನಾನೇ ನೋಡ್ಕೊಳ್ತೇನೆ. 1 ನಿಮಿಷ ನಾನು ಹೇಳ್ತೀನಿ, ಆಮೇಲೆ ಪ್ರಾರಂಭ ಮಾಡಿ. ಪ್ರಾರಂಭ ಮಾಡಬಹುದು ಸೌಮ್ಯ ಅವರೇ. ಹರಿ ಓಂ. ಶ್ರೀ ಪ್ರಭು ಗುರುಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಈ ದಿನ ನನಗೆ ಬಂದಂತಹ ವಿಷಯ ತತ್ವಮಸಿ. ಕಾತ್ಯಾಯಿನಿ ಮೇಡಮ್ ಹೇಳಿದಾಗೆ ತತ್ವಮಸಿ ಅನ್ನೋದು ಇದು ಒಂದು ಮಹಾವಾಕ್ಯ. ಇದು ಗಣಿತಕ್ಕೆ ಹೇಗೆ ಸೂತ್ರಗಳಿಂದ ಆ ಒಂದು ಸೂತ್ರದಿಂದ ಗಣಿತದ ಒಂದು ಸಮಸ್ಯೆಯನ್ನ ನಾವು ಬಿಡಿಸಬಹುದು, ಅದೇ ತರಹ ಈ ಒಂದು ಮಹಾವಾಕ್ಯಗಳ ಒಂದು ವಾಕ್ಯದಿಂದ ನಾವು ಇಡೀ ನಮ್ಮನ್ನ ನಾವು ಅರ್ಥಕೊಳ್ಳೋಕೆ ಸಾಧ್ಯವಾಗುವಂತಹ ಒಂದು ಸಿದ್ಧ ಸೂತ್ರ ಅಂತ ಹೇಳ್ಬೋದು. ಈ ವೇದಗಳು ಉಪನಿಷತ್ತುಗಳ ಸಾರಗಳಿಂದ ಬಂದಂತಹ ಈ ತತ್ವಮಸಿ ಮೊದಲನೆಯದು ಉಪದೇಶ ವಾಕ್ಯ ಅಂತಾನೆ ಇದನ್ನ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಈ ಉಪದೇಶ ವಾಕ್ಯವನ್ನ ನಮ್ಮ ಪ್ರಭು ಗುರುಜಿಯವರು ಆ ವಾಕ್ಯಗಳನ್ನ ಮೊದಲನೇದಾಗಿ ಅವ್ರು ಹೇಳೋದು,
ನಾವ್ ಏನೆಲ್ಲ ಅರ್ತ್ಕೊಳ್ತೀವಿ ಜಗತ್ತಲ್ಲಿ, ಪ್ರಪಂಚಕ್ಕೆ ಬೇಕಾಗಿರುವಂತಹ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ನಮ್ಮನ್ನ ನಾವ್ ಯಾರು ಅಂತ ತಿಳ್ಕೊಳಕ್ ಸಾಧ್ಯ ಆಗಿರೋದಿಲ್ಲ, ಅಥವಾ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ. ಅಂತಹದ್ದನ್ನ ನಾವು ಅರ್ತ್ಕೋಬೇಕು. ಆ ಒಂದು ತಪ್ಪು ಕಲ್ಪನೆ ಅಂತಂದ್ರೆ ಇದ್ರಲ್ಲಿ ನಾನು ಬೇರೆ, ಭಗವಂತ ಬೇರೆ, ಆತ್ಮ ಪರಮಾತ್ಮ ಅನ್ನೋ ಒಂದು ಭಾವದಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ಕೈ ಮುಗಿಯೋದಾಗ್ಲಿ, ಈ ಒಂದು ಘಟನೆಯಿಂದ ನಾವು ಭೇದ ಅಂದ್ರೆ ಅಂತರವನ್ನ ಕಾಯ್ಕೊಂಡಿರ್ತೀವಿ. ಆ ಅಂತರವನ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತಂದಾಗ, ಇದನ್ನ ನಾವು ಅರ್ಥೈಸ್ಕೊಳ್ಬೇಕು ಅಂದಾಗ ನಮ್ಗೆ ಒಬ್ರು ಗುರುಗಳು ಬೇಕಾಗ್ತಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡಿ ನಮ್ಗೆ ಹೇಳೋಕೆ ಒಬ್ರು ಗುರುಜಿ ಬೇಕಾಗ್ತಾರೆ. ಆ ಗುರುಗಳು ಅದನ್ನ ಹಂತ ಹಂತವಾಗಿ ನಮ್ಗೆ ಉಪದೇಶ ಮಾಡಿದಾಗ ಈ ತತ್ವಮಸಿ ವಾಕ್ಯದ ಅರ್ಥ ನಮ್ಗೆ ಗೊತ್ತಾಗುತ್ತೆ. ಇದು ವೇದಗಳಲ್ಲಿರುವ ಸಾರವನ್ನ ನಮ್ಗೆ ತತ್ ಅಂತಂದ್ರೆ ಅದು, ಅದು ಅಂತಂದ್ರೆ ಬ್ರಹ್ಮನ್ ಅಂತ ಹೇಳ್ತೀವಿ. ತ್ವಮ್ ಅಂದ್ರೆ ನೀನು ಅದೇ ಆಗಿದ್ಯಾ, ಅಸಿ ಅಂದ್ರೆ ನೀನ್ ಅದೇ ಆಗಿದೀಯಾ ಅನ್ನೋದನ್ನ ನಮ್ಗೆ ವಿವರಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವ್ ಏನ್ ಮಾಡ್ತೀವಿ, ಈ ಒಂದು ಹೇಳ್ತೀವಲ್ವಾ, ಬಿಂದು ಸಿಂಧು, ಆತ್ಮ ಪರಮಾತ್ಮ, ಈ ಎರಡರದ ಒಂದು ಐಕ್ಯತ್ವವನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದು ಗುರುವಿನ ಉಪದೇಶದ ಮೂಲಕ ನಾವು ತಿಳ್ಕೊಂಡಾಗ ನಮ್ಗದು ಸಾಧ್ಯ ಆಗತ್ತೆ. ಇಲ್ಲಿ ಯಾರದು ಉದ್ಧಾಲಕನ ಕಥೆಯ ಮೂಲಕ, ಒಂದು ಉದಾಹರಣೆ ಮೂಲಕ ನಮ್ಗೆ ಈ ಒಂದು ತತ್ವಮಸಿ ವಾಕ್ಯವನ್ನ ಅರ್ಥೈಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಶ್ವೇತಕೇತು ಮಗನನ್ನ ಅವರು ಗುರುಕುಲಕ್ಕೆ ಕಳ್ಸಿರ್ತಾರೆ. ಆ ಗುರುಕುಲದಲ್ಲಿ ಕಲ್ತು ಬಂದಂತಹ ಶ್ವೇತಕೇತು ತನಗೆಲ್ಲವೂ ಗೊತ್ತಿದೆ ಅನ್ನೋ ಒಂದು ಭಾವದಲ್ಲಿದ್ದಾಗ ಮಗನಿಗೆ ಸರಿಯಾಗಿ ತಿಳಿಸ್ಬೇಕು ಅನ್ನೋ ವಿಷಯದಲ್ಲಿ ಅವರು ಒಂದೊಂದೇ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಾಗ, ನಿನ್ಗೆ ಯಾವುದನ್ನ ಅಂದ್ರೆ ನಿನ್ಗೆಲ್ಲಾ ಗೊತ್ತು ಅನ್ನೋ ಭಾವದಲ್ಲಿ ಇದೆಯಾ, ನಿನ್ಗೆ ಏನನ್ನ ನೀನ್ ತಿಳ್ಕೊಂಡ್ರೆ ನಿನ್ಗೆಲ್ಲವೂ ತಿಳಿದುಕೊಂಡಂತೆ ಆಗುತ್ತೆ ಅಂತೇಳಿ ಅವ್ರು ಕೇಳ್ತಾರೆ. ಆ ಪ್ರಶ್ನೆ ಕೇಳಿದಾಗ ಅವನಿಗೆ ಉತ್ತರಿಸೋಕ್ ಆಗಲ್ಲ, ತಡಬಡಿಸ್ತಾನೆ. ಇದನ್ನ ನನ್ನ ಗುರುಗಳು ಕೂಡ ನನಗೆ ಹೇಳಿಲ್ಲ ಅಂತ ಅನ್ನೋ ಮಾತು ಅವನ ಬಾಯಿಂದ ಬರುತ್ತೆ. ಅವಾಗ ಆ ಶ್ವೇತ ಉದ್ಧಾಲಕರು ಆ ಶ್ವೇತಕೇತನನ್ನ ಮುಂದೆ ಕೂರಿಸ್ಕೊಂಡು ಗುರುವಿನ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡು ಮಗನಿಗೆ ಅದನ್ನ ಉಪದೇಶ ರೂಪದಲ್ಲಿ ಹೇಳ್ತಾರೆ. ಒಂದಲ್ಲ 9 ಸಲ ಅದನ್ನ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡಿದಾಗ ಒಂದೊಂದಕ್ಕೂ ಒಂದೊಂದು ಉದಾಹರಣೆ ಕೊಟ್ಟು ಅವ್ರಿಗೆ ಅವನಿಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅಂದ್ರೆ ಅದನ್ನ ಒಂದು ಚಿನ್ನದ ಉದಾಹರಣೆ ಕೊಟ್ಬಿಟ್ಟು, ಈಗ ಅವತ್ತು ಚಿನ್ನವನ್ನ ನಾವು ನೋಡ್ಬೇಕು ಅಂತಂದ್ರೆ ಒಂದು ಒಡವೆಗಳ ಮೂಲಕ, ಒಂದು ಬಳೆ, ಸರ, ಓಲೆಗಳು, ಆ ಮುಖಾಂತರ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ, ಅದು ಆ ಒಡವೆಗಳ ಉಪಾಧಿಯಾಗಿ ನಮಗ್ ಕಾಣುತ್ತೆ. ಬಟ್ ಅದ್ರಲ್ಲಿರೋ ಮೂಲ ವಸ್ತು ಚಿನ್ನ ಅನ್ನೋದನ್ನ ಅವ್ರು ತಿಳಿಸಿ ಹೇಳ್ತಾರೆ. ಅದೇ ತರಹ ಮಣ್ಣಿನ ಲೋಟದ ಉದಾಹರಣೆ ಕೊಟ್ಟು, ಮಣ್ಣಿನಿಂದ ಹರಿವಾಣ ಮಾಡ್ತೀವಿ, ಮಡಿಕೆ ಮಾಡ್ತೀವಿ. ಆ ಒಂದು ವಸ್ತುವಿನಿಂದ ಆದಂತಹ, ಮಣ್ಣಿನಿಂದ ಬಂದಂತಹ ವಸ್ತು ಯಾವುದು, ಅದಕ್ಕೆ ಮೂಲ ಮಣ್ಣೆ. ಅದಿಲ್ಲ ಅಂತಂದ್ರೆ ಇವೆಲ್ಲ ಉಪಾಧಿಗಳಿಂದಾಗಿ ಅದು ಮಣ್ಣು ಮರೆಯಾಗಿದೆ ಅಂತ ಹೇಳ್ತಾರೆ. ಹಾಗೆ ನಿನ್ನನ್ನ ನೀನು ಅರ್ತ್ಕೋಬೇಕು ಅಂತಂದ್ರೆ, ಈಗ ನೀನು, ನಾನು, ನಿನ್ನಲ್ಲಿರೋ ಪರಮಾತ್ಮ, ಈ ಉಪಾಧಿಗಳನ್ನೆಲ್ಲ ಬಿಟ್ಟು ನಿನ್ನ ಮೂಲಕ್ಕೆ ನೀನು ಹೋದಾಗ ನೀನು ಅರ್ತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಅವರು ಉದ್ಧಾಲಕರು ಅವನ ಮಗನಿಗೆ ಕೂರಿಸಿ ಹೇಳ್ತಾರೆ. ಆ ಉಪದೇಶ ಮಾಡಿದಾಗ ಅವನಿಗೆ ನಿಜವಾದ ಅರಿವು ಆಗುತ್ತೆ ಅಲ್ಲಿ. ಹಾಗೆ ಈ ಎಲ್ಲ ಒಂದು ಅದೇ ತರನೇ ನಾವು ಈ ಒಂದು ಉಪದೇಶದ ಅಂದ್ರೆ ಇಲ್ಲಿ ಗುರುಜಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ವಿಷಯನ, ಇದನ್ನ ಏನಕ್ಕೆ ಅದನ್ನ ಟ್ರಸ್ಟ್ ಮಾಡಿ ಹೇಳ್ತಾರೆ ಅಂದ್ರೆ, ಒತ್ತಿ ಹೇಳ್ತಾರೆ ಅಂತಂದ್ರೆ, ಇದನ್ನ ನಾವು ಸದಾ ನೆನಪಲ್ಲಿ ಇಟ್ಕೋಬೇಕು. ಇದನ್ನ ಈ ವಾಕ್ಯವನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ನಮ್ಗೆ ಒಂದು ಹೇಳ್ತೀವಲ್ವಾ, ನನ್ನೊಳಗೆ ನಾನು ಇಳಿಯೋಕೆ ಸಾಧ್ಯ ಆಗೋದು, ಅಂದ್ರೆ ಆ ಸ್ಥಾನದಲ್ಲಿ ನಾನು ಆ ಶುದ್ಧ ಅರಿವಿನಲ್ಲಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಬೀಜದ ಉದಾಹರಣೆ ಕೊಡ್ತಾರೆ. ಬೀಜವನ್ನ ಒಡೆದ್ ನೋಡಿದಾಗ ಅದ್ರಲ್ಲಿ ಏನೂ ಕಾಣಿಸಲ್ಲ. ಅದೇ ತರಹ ಬ್ರಹ್ಮನ್ ಕೂಡ ನಮ್ಮೊಳಗೆ ಆ ಬೀಜ ರೂಪದಲ್ಲಿ ಇರ್ತಾನೆ. ಆ ಬೀಜ ರೂಪದಿಂದ ಹೇಗೆ ಒಂದು ದೊಡ್ಡದಾದಂತಹ ಮರ ಬಿಡುತ್ತೋ, ಅದೇ ತರಹ ಈ ಒಂದು ಸೂಕ್ಷ್ಮ ರೂಪದಲ್ಲಿರುವಂತಹ ಆ ಒಂದು ಬ್ರಹ್ಮನಿಂದನೇ ಇಡೀ ಪ್ರಪಂಚ ನಮ್ಗೆ ಗುಡ್ಡ, ಬೆಟ್ಟ, ಕಲ್ಲು, ಮಣ್ಣು, ನಾನು, ನೀನು, ಜಗತ್ತು, ಕಿನ್ನರ, ಕಿಂಪುರುಷರಾಗಿ, ಹಲವಾರು ತರ ಮಾನವರಾಗಿ ಏನೆಲ್ಲ ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಸೊ ಇದನ್ನೆಲ್ಲನೂ ಈ ಉಪಾಧಿಗಳನ್ನೆಲ್ಲ ತೆಗೆದಾಗ, ಈಗ ನನ್ನಿರೋ ಆತ್ಮನ ಹಿಂದಿರುವಂತಹ ಒಂದು ಚೈತನ್ಯ, ಆ ಉಪಾಧಿಗಳನ್ನೆಲ್ಲ ತೆಗೆದಾಗ ಅಲ್ಲಿರುವಂತಹ ಚೈತನ್ಯ ಎರಡೂ ಒಂದೇನೇನೆ. ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಎರಡೂ ಒಂದೇ ಐಕ್ಯತ್ವದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹೀಗಾಗಿ
ತತ್ ಓಕೆ ಆ ಒಂದು ಆ ಆ ತತ್ವಮಸಿ ಅನ್ನೋ ಒಂದು ಮೂಲದಲ್ಲಿ ನಾವೇನ್ ನಿಂತ್ಕೊಳ್ತೀವಲ್ಲ, ಆ ಆ ಮೂಲ ಸ್ವರೂಪಕ್ಕೆ ನಾವೇನ್ ಮಾಡ್ತೀವಿ, ಆ ಮೂಲ ಸ್ವರೂಪದಲ್ಲಿ ಇಡೀ ಪ್ರಪಂಚವೇ ಅಡಗಿದೆ. ಆ ಮೂಲ ಸ್ವರೂಪದಲ್ಲಿ ನಾವು ನಿಂತಾಗ ನಾವು ಅನಂತ ಆಗ್ತೀವಿ. ಆಮೇಲೆ ಅಲ್ಲಿ ಒಂದು ವಿಶ್ವ ವ್ಯಾಪಕತ್ವ ಅಂತ ಅನ್ನೋ ಭಾವದಲ್ಲಿ ನಾವು ಇರ್ತೀವಿ ಅವಾಗ. ಅಂದ್ರೆ ನಾವು ಯಾವಾಗೂ ಹೊರಗಡೆ ಅನಂತ ಆಗೋ ಬದಲು ಆ ಒಂದು ಮೂಲ ಸ್ಥಾನದಲ್ಲಿ ನಿಂತ್ಕೊಂಡಾಗ ನಾ ಇಡೀ ಎಲ್ಲವೂ ಅದರಲ್ಲಿ ಅಡಗಿದೆ ಅಂತ, ನೀನು ಅದೇ ಅಲ್ಲೇನಿದೆಯೋ ಅದೆಲ್ಲವೂ ನಿನ್ನಲ್ಲಿ ಅಡಕವಾಗಿದೆ ಅನ್ನೋ ಭಾವದಲ್ಲಿ ಅವರು ಅದನ್ನ ಉಪದೇಶ ಮಾಡ್ತಾರೆ. ಇದು ಹಾಗೆಯೇ ಆ ನಿರಾಕಾರ ತತ್ವದ ಭಗವಂತನಿಗೂ ನನ್ನಲ್ಲಿರೋ ಆತ್ಮ ತತ್ವಕ್ಕೂ ಈ ಒಂದು ಅವಿನಾಭಾವ ಒಂದು ಸಂಬಂಧ ಇದೆ, ಅಲ್ಲಿ ಒನ್ನೆಸ್ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹರಿ ಓಂ ತತ್ಸತ್. 7 ನಿಮಿಷ 4 ಸೆಕೆಂಡ್ ತಗೊಂಡ್ರು. ನಾನು ನನ್ನದು ಇದಕ್ಕೆ ವಿವರಣೆಗೆ ವಾಣಿ ವಾಸ್ತೇವ್ ಅವ್ರನ್ನ ಕೇಳಿಲ್ಲ, ಯಾಕೆಂದ್ರೆ ಸೌಮ್ಯ ಅವರು ಸ್ವಲ್ಪ ಅರ್ಜೆಂಟಲ್ಲಿದ್ರು. ಹಾಗಾಗಿ ನಂದು ಆದ ತಕ್ಷಣ ಅವರಿಗೆ ಅವಕಾಶ ಕೊಟ್ಬಿಟ್ಟು ಆಮೇಲೆ ನಂದು ಮತ್ತು ಸೌಮ್ಯ ಅವ್ರದ್ದು ಇಬ್ಬರದ್ದು ಕೇಳೋಣ. ಅವರಿಗೆ ಬೇಕಿದ್ರೆ ಅವ್ರು ಕ್ವಿಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮೌಲ್ಯಮಾಪನವನ್ನು ದಯವಿಟ್ಟು ವಾಣಿಯವರು ಮಾಡಬೇಕು. ನಂತರ ಸೌಮ್ಯ ಅವ್ರದ್ದು ಅಥವಾ ಸೌಮ್ಯ ಅವ್ರದ್ದು ಮಾಡಿಬಿಟ್ಟೆ ನಂದನ್ನು ಮಾಡಿದ್ರು ಆಯ್ತು. ಕಾತ್ಯಾಯನಿ ನೀವು ಮಾಡಿ ಸೌಮ್ಯದು. ಇಲ್ಲ, ನಾನು ಪಾರ್ಟಿಸಿಪೆಂಟ್ ಆಗಿರೋದ್ರಿಂದ ದಯವಿಟ್ಟು ನೀವೇ ಮಾಡೋದು ಒಳ್ಳೇದು. ಅಲ್ಲ, ಕೋಆರ್ಡಿನೇಟರ್ ಆಗಿ ಒಂದು ಮಧ್ಯ ನೀವು ಮಾಡಿ. ಸೌಮ್ಯ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಎಲ್ಲ ಕಲೆಕ್ಟ್ ಮಾಡ್ಕೊಂಡು. ಮಧ್ಯ ಮಾತ್ರ ಅದೇನೋ ಒಂಚೂರು ಗ್ಯಾಪ್ ಬಂತು. ಮೇ ಬಿ ಸೆಂಟೆನ್ಸ್ ತಪ್ಪಾಗಿ ಸ್ಟಾರ್ಟ್ ಮಾಡಿ ಮತ್ತೆ ಕರೆಕ್ಟ್ ಮಾಡ್ಕೊಂಡ್ರೆ ನಾನು ಅನ್ಕೊಂಡೆ ಹೊರಟೋಯ್ತು ಕನೆಕ್ಷನ್ ಅಂತ. ಇಲ್ಲ, ಏನೋ ಸ್ವಲ್ಪ ಫೀಬಲ್ ಆಯ್ತು ಅವಾಗ, ಏನೋ ಅದೇ ಅದರಿಂದ ಅಂತ ಗೊತ್ತಿಲ್ಲ. ಅದೇ ಫೀಬಲ್ ಆಯ್ತು, ಆಮೇಲೆ ಸರಿ ಹೋಯ್ತು. ಒಂದು ಹಾಫ್ ಸೆಂಟೆನ್ಸ್ ತರ ಅದೊಂದು. ಅದ್ ಬಿಟ್ರೆ ವೆರಿ ನೈಸ್ಲಿ ಸ್ಟ್ರಕ್ಚರ್ಡ್, ಚೆನ್ನಾಗಿ ಎಕ್ಸಾಂಪಲ್ಸ್ ಕೊಟ್ಟು ಶ್ವೇತಕೇತು ಉದ್ದಾಲಕ ಅದರದ್ದು ಕಥೆಯನ್ನು ತಗೊಂಡು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಅನ್ಮ್ಯೂಟ್ ಮಾಡಬೇಕು. ಪ್ರಿಪೇರ್ ಮಾಡ್ಕೊಂಡಿರ್ಲಿಲ್ಲ ಮೇಡಮ್. ಅದು ತತ್ವಮಸಿ ವಾಕ್ಯ ಗುರುಜಿದು ಕೇಳಿದ್ನಲ್ಲ ಈ ಮಹಾವಾಕ್ಯದ್ದು, ಅದನ್ನ ಕೇಳಿಸ್ಕೊಂಡು ಜಸ್ಟ್ ಮಾತಾಡಿದೀನಿ. ನೋಟ್ಸ್ ಏನು ಮಾಡ್ಕೊಳಕ್ ಆಗ್ಲಿಲ್ಲ. ಬಟ್ ಅದು ಕೇಳಿಸ್ಕೊಂಡಿದೀವಿ ತುಂಬಾ ಸರ್ತಿ, ಅದಕ್ಕೆ ಜಸ್ಟ್ ಮಾತಾಡಿದೆ. ತುಂಬಾ ಚೆನ್ನಾಗಿ ಬಂತು. ಅದಕ್ಕೆ ನೋಟ್ಸ್ ಮಾಡ್ಕೊಡೋದಕ್ಕಿಂತ ಇದು ಚೆನ್ನಾಗಿ ಬಂತು. ಸ್ಪಾಂಟೇನಿಯಸ್ ಆಗಿ, ಕಾನ್ಫಿಡೆಂಟ್ ಆಗಿ, ಫ್ಲೂಯೆಂಟ್ ಆಗಿ ಬಂತು. ವೆರಿ ನೈಸ್. ನೀವು ಬೇಕಾದ್ರೆ ಕ್ವಿಟ್ ಮಾಡಬಹುದು. ಕಾತ್ಯಾಯನಿ ಅವ್ರದ್ದು ಆಸ್ ಯೂಶಲ್ ಏನೋ ಹೇಳಂಗೆ ಇಲ್ಲ, ಪರ್ಫೆಕ್ಟ್. ನೀವು ಬೇಕಾದ್ರೆ ಕ್ವಿಟ್ ಮಾಡಬಹುದು ಸೌಮ್ಯ, ಅವಕಾಶ ಇದ್ರೆ ಇರಿ. ಇಲ್ಲ ಮೇಡಮ್, ಕಾಲ್ ಬಂದಾಯ್ತು, ಮಾತಾಡಿದೆ ಅದಕ್ಕೆ. ಈಗ ಮುಂದೆ ಮಾತಾಡೋರು ಆಶಾಲಕ್ಷ್ಮಿ ಅವರು. 2ನೆಯ ಲಕ್ಷಣ ವಾಕ್ಯದ ಬಗ್ಗೆ, ಪ್ರಜ್ಞಾನಂ ಬ್ರಹ್ಮ. ನಾನೇ ಸಮಯ ನೋಡ್ಕೊಳ್ತೀನಿ, ನಾನು ಹೇಳಿದ ಮೇಲೆ ಶುರು ಮಾಡಿ. ಶುರು ಮಾಡಬಹುದು. ಹರಿ ಓಂ. ಓಂ ಶ್ರೀ ಸದ್ಗುರು ದೇವಾಯ ನಮಃ. ನಮ್ಮ ಸದ್ಗುರುಗಳಿಗೂ ಹಾಗೂ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ನಾನು ಮಾತಾಡ್ತಿರೋ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ ಅಂತ. ಕಾತ್ಯಾಯನಿ ಅವರು ಈ ಮಹಾವಾಕ್ಯಗಳ ಬಗ್ಗೆ ಸ್ಥೂಲವಾಗಿ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಜ್ಞಾನಂ ಬ್ರಹ್ಮ, ಆ ಅರಿವೇ ಬ್ರಹ್ಮ. ಪ್ರಜ್ಞಾನಂ ಅಂದ್ರೆ ಆ ಅರಿವು, ಅರಿವೇ ಬ್ರಹ್ಮ. ಉದ್ದಾಲಕರು ಶ್ವೇತಕೇತುಗೆ ತತ್ವಮಸಿ ಶ್ವೇತಕೇತು ಅಂತ ಹೇಳಿದಾಗ ನಾನು ಹೇಗೆ ಬ್ರಹ್ಮನಾಗೋದು ಸಾಧ್ಯ ಅಂತ ಕೇಳ್ತಾರೆ. ಆಗ ಕೆಲವು ಆ ಬ್ರಹ್ಮನ ಆ ಲಕ್ಷಣಗಳನ್ನ ತಿಳಿಸ್ತಾರೆ. ಅದಕ್ಕೆ ಇದನ್ನ ಲಕ್ಷಣ ವಾಕ್ಯ, ಆ ನೇಚರ್ ಆಫ್ ಬ್ರಹ್ಮ ಹೇಗಿರ್ತಾನೆ ಏನು ಅಂತ ಈ ವಾಕ್ಯದ ಮೂಲಕ ತಿಳಿಸ್ಕೊಡ್ತಾರೆ. ನಾವು ಆ ವಿಷಯ ವಸ್ತುಗಳನ್ನ
ತಿಳ್ಕೊಳ್ಳೋದಿಕ್ಕೆ ಜ್ಞಾನ ಅಂತ ಹೇಳ್ತೀವಿ. ನಮ್ಮ ಸ್ವರೂಪದ ಅರಿವನ್ನು ಮಾಡ್ಕೊಳ್ಳೋದಿಕ್ಕೆ ಪ್ರಜ್ಞಾನ ಅಂತ ಕರೀತಾರೆ. ಆ ಪ್ರಜ್ಞಾನವೇ ಬ್ರಹ್ಮ ಅಂತ ಹೇಳ್ತಾರೆ. ಪ್ರಜ್ಞಾನದು ವ್ಯಷ್ಟಿ ದೃಷ್ಟಿಯಿಂದ ಸಮಷ್ಟಿ ದೃಷ್ಟಿಯಿಂದ ಹೇಳ್ತಾರೆ. ರೂಢಾರ್ಥ ತಗೊಂಡ್ರೆ ಎಲ್ಲಾ ಮಹಾವಾಕ್ಯಗಳು ಆತ್ಮ ಪರಮ ಮತ್ತು ಪರಮಾತ್ಮನ ಏಕತ್ವವನ್ನೇ ಹೇಳೋದು. ಆದ್ರೆ ಒಂದೊಂದು ಮಹಾವಾಕ್ಯದಲ್ಲಿ ಒಂದೊಂದು ರೀತಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ರೂಢಾರ್ಥ ತಗೊಂಡ್ರೆ ಬ್ರಹ್ಮ ಮತ್ತೆ ಆತ್ಮ ಪರಮಾತ್ಮ ಬೇರೆ ಬೇರೆ ಅಂತ ಕಾಣಿಸುತ್ತೆ. ಏಕೆ ಅಂದ್ರೆ ಆ ಆತ್ಮನ ಮೇಲೆ, ಜೀವಾತ್ಮನ ಮೇಲೆ ಈ ಶರೀರ ಮನಬುದ್ಧಿಗಳನ್ನ ಆರೋಪ ಮಾಡ್ಕೊಂಡಿದ್ದಾರೆ. ಬ್ರಹ್ಮನ ಮೇಲೆ ಆ ಈಶ್ವರತ್ವ, ಸರ್ವಜ್ಞತ್ವ, ಸರ್ವವ್ಯಾಪಕತ್ವವನ್ನು ಆರೋಪ ಮಾಡ್ಕೊಂಡಿರೋದ್ರಿಂದ ಬೇರೆ ಬೇರೆ ಅಂತ ಕಾಣಿಸುತ್ತೆ. ಆದ್ರೆ ನಿಜವಾಗ್ಲಿ ನೋಡಿದ್ರೆ ಆ ಆರೋಪ ಮಾಡ್ಕೊಂಡಿರೋದನ್ನೆಲ್ಲ ತೆಗೆದ್ರೆ ಇರುವುದು ಆ ಪರಬ್ರಹ್ಮ ಒಂದೇ, ಆ ಅರಿವು ಒಂದೇ ಇರೋದು ಅಂತಂದ್ಬಿಟ್ಟು. ಈ ಜೀವಾತ್ಮ ಪರಮಾತ್ಮನ ಗುಣ, ಲಕ್ಷಣ, ಸ್ವಭಾವ ಏನು ಅಂದ್ರೆ ಸತ್ ಚಿತ್ ಆನಂದ ಅಂತ. ಎಲ್ಲರೂ ಬ್ರಹ್ಮವೇ ಎಂಬ ಆ ಅರಿವೇ ಪ್ರಜ್ಞಾನ ಅಂತ. ಅದು ಆ ಅರಿವು ನೀನೇ ಆಗಿತ್ಯ ಅಂತ ಉದ್ಧಾಲಕರೇ ಹೇಳ್ತಾರೆ. ಆ ಅರಿವೇ ಬ್ರಹ್ಮ. ಆ ಅರಿವು ನನ್ನನ್ನು ಎಂದು ಬಿಟ್ಟೇ ಇಲ್ಲ. ನಾನೇ ಅರಿವು, ಅದೇ ಬ್ರಹ್ಮ. ಅರಿವು ನನ್ನ ಸ್ವಭಾವ, ಅರಿವು ನನ್ನ ಗುಣಲಕ್ಷಣ. ಆ ಇರುವಿನ ಅರಿವೇ ಪ್ರಜ್ಞಾನ ಅಂತ ತಿಳಿಸ್ಕೊಡ್ತಾರೆ. ಮೊದಲಿಗೆ ಶಿಷ್ಯನಿಗೆ ಈ ಬ್ರಹ್ಮನಿಗೆ ಯಾವ ಗುಣಲಕ್ಷಣಗಳನ್ನು ಇಲ್ದಿರೋದ್ರಿಂದ ಅವನನ್ನ ತಿಳಿಸೋದು ಕಷ್ಟ ಆಗುತ್ತೆ. ಆದ್ರಿಂದ ಮೊದಲು ಶಿಷ್ಯನಿಗೆ ಆರೋಪ ಮಾಡಿಕೊಂಡು ಲಕ್ಷಣಗಳನ್ನ, ಆ ಬ್ರಹ್ಮನನ್ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅಪವಾದ ಮಾಡಿಕೊಂಡು ಅದನ್ನೆಲ್ಲ ತೆಗೆದುಹಾಕ್ತಾರೆ. ಹಾಗಾದ್ರೆ ಬ್ರಹ್ಮನಿಗೆ ಯಾವ ಗುಣಲಕ್ಷಣಗಳಿದೆ ಅಂದ್ರೆ ಯಾವ ಗುಣಲಕ್ಷಣನೂ ಇಲ್ಲ. ಅವನನ್ನ ತಿಳಿಸೋದಕ್ಕೋಸ್ಕರ ಅವನ ಮೇಲೆ ಆರೋಪ ಮಾಡ್ಕೊಂಡಿರೋದಷ್ಟೇ. ನಾನು ಇಲ್ಲಿ ಮಾಂಡವ್ಯ ಉಪನಿಷತ್ತಿನ 7ನೇ ಶ್ಲೋಕನ ತಗೊಂಡಿದ್ದೀನಿ. ಆ ಬ್ರಹ್ಮ ಹೇಗಿರ್ತಾನೆ ಅಂದ್ರೆ ನ ಅಂತ ಪ್ರಜ್ಞಂ ನ ಬಹಿತ್ ಪ್ರಜ್ಞಂ ನ ಉಭಯಾಂತ ಪ್ರಜ್ಞಂ ನ ಪ್ರಜ್ಞಾನ ಘನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮ ಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಅಂತ. ಅಂದ್ರೆ ಅಂತ ಪ್ರಜ್ಞವಲ್ಲ, ಬಹಿಪ್ರಜ್ಞವಲ್ಲ, ಉಭಯಾಂತ ಪ್ರಜ್ಞವಲ್ಲ, ಪ್ರಜ್ಞಾನ ಘನವಲ್ಲ, ಪ್ರಜ್ಞವಲ್ಲ, ಅಪ್ರಜ್ಞವಲ್ಲ, ಅದೃಶ್ಯವೂ ಅವ್ಯವಹಾರ್ಯವೂ ಅಗ್ರಾಹ್ಯವೂ ಅಲಕ್ಷಣವೂ ಅಚಿಂತ್ಯವೂ ಅವ್ಯಪದೇಶ್ಯವೂ ಏಕಾತ್ಮ ಪ್ರತ್ಯಯ ಸಾರವು ಪ್ರಪಂಚೋಪಶಮವು ಶಾಂತವು ಶಿವವು ಅದ್ವೈತವು. ಇದು 4ನೆಯ ಪಾದವೆನ್ನುವರು. ಇವನೇ ಆತ್ಮನು, ಇವನನ್ನೇ ಅರಿತುಕೊಳ್ಳಬೇಕು, ಇವನೇ ಪ್ರಜ್ಞಾನ ಅನ್ನೋದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಆತ್ಮನಿಗೆ, ಯಾವ ಬ್ರಹ್ಮನಿಗೆ ಯಾವ ಗುಣಲಕ್ಷಣಗಳು ಇಲ್ಲ. ಮೊದಲು ಶಿಷ್ಯನಿಗೆ ತಿಳಿಸ್ಬೇಕಾದ್ರೆ ಆರೋಪ ಮಾಡಿಕೊಂಡು ಅಧ್ಯಾರೋಪ ಮಾಡಿ ತಿಳಿಸಿ, ಆಮೇಲೆ ಅವನಲ್ಲಿ ಯಾವ ಗುಣಲಕ್ಷಣಗಳು ಇಲ್ಲ ಅನ್ನೋದನ್ನ ಅಪವಾದ ಮಾಡಿ ತೆಗೆದಾಕ್ತಾರೆ. ಆತ್ಮನು ಹೊರಗೆ ಮತ್ತು ಒಳಗೆ ಎಂಬ ಎರಡಕ್ಕೂ ಸಾಕ್ಷಿಯಾಗಿರೋದ್ರಿಂದ ಅವನಲ್ಲಿ ಒಳಗೆ ಮತ್ತು ಹೊರಗೆ ಅನ್ನೋದು ಎರಡು ಇಲ್ಲ. ಆದ್ರಿಂದ ಅವನು ಅಂತಃಪ್ರಜ್ಞನೂ ಅಲ್ಲ, ಬಹಿರ್ಪ್ರಜ್ಞನೂ ಅಲ್ಲ. ಈ ಎರಡೂ ಪ್ರಜ್ಞೆಗಳು ಒಬ್ಬನಿಗೆ ಒಂದೇ ಕಾಲದಲ್ಲಿ ಇರುವ ಸಂಭವ ಇಲ್ಲದಿರುವುದರಿಂದ ಅವನನ್ನ ಉಭಯಾಂತ ಪ್ರಜ್ಞನೂ ಅಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇನ್ನ ಪ್ರಜ್ಞಾನ ಘನ ಅನ್ನೋದು ಅವನನ್ನ ಸುಷುಪ್ತಿಯಲ್ಲಿ ತಾನೇ ತಾನಾಗಿರೋದ್ರಿಂದ ಇಲ್ಲಿ ಪ್ರಜ್ಞಾನ ಘನ ಹೇಳಿದ್ದಾರೆ. ಆದ್ರೆ ಎಚ್ಚರ ಕನಸುಗಳ ಅಪೇಕ್ಷೆಯಿಂದ ಹೇಳಿದ್ದಾರೆ ಹೊರತು ಅವನು ಪ್ರಜ್ಞಾನ ಘನನೂ ಅಲ್ಲ. ಹಾಗಾದ್ರೆ
ಅವನು ಪ್ರಜ್ಞನೂ ಅಲ್ಲ, ಅಪ್ರಜ್ಞನೂ ಅಲ್ಲ. ಏಕೆಂದರೆ ಅವನು ಯಾವ ಕ್ರಿಯೆಯನ್ನು ಮಾಡಿ ಅರಿಯುವವನು ಅಲ್ಲ, ಮರೆಯುವವನು ಅಲ್ಲ. ಆದ್ದರಿಂದ ಅವನು ಪ್ರಜ್ಞನೂ ಅಲ್ಲ ಮತ್ತೆ ಅಪ್ರಜ್ಞನೂ ಅಲ್ಲ ಅಂತ ಹೇಳ್ತಾರೆ. ಅದೃಷ್ಟನು ಅಂದರೆ ಅವನು ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ, ಅದರಿಂದ ಅದೃಷ್ಟನು. ಆದ್ರಿಂದ ಅವನನ್ನ ಯಾವ ವ್ಯವಹಾರನೂ ಮಾಡೋಕ್ಕಾಗೋದಿಲ್ಲ. ಅದೃಷ್ಟನಾಗಿರೋದ್ರಿಂದ ಯಾವ ವ್ಯವಹಾರನೂ ಆಗೋದಿಲ್ಲದ ಅವ್ಯವಹಾರ್ಯನು ಅಂತ ಹೇಳಿದ್ದಾರೆ. ಆಮೇಲೆ ಅವನನ್ನು ಯಾವ ಕರ್ಮೇಂದ್ರಿಯದಿಂದ ಹಿಡಿಯೋದಕ್ಕೆ ಆಗೋದಿಲ್ಲದಿರೋದ್ರಿಂದ ಅವನು ಅಗ್ರಾಹ್ಯ ಅಂತ ಹೇಳಿದ್ದಾರೆ ಇಲ್ಲಿ. ಅವನಲ್ಲಿ ಅಚಿಂತ್ಯನು, ಅವನು ಹೇಗೆ ಅಂತ ಚಿಂತನೆ ಮಾಡೋದಕ್ಕೂ ಆಗೋದಿಲ್ಲ, ಯಾವ ರೀತಿ ಅಂತ ಅವನನ್ನು ಉಪದೇಶ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಅಚಿಂತ್ಯನು, ಅವ್ಯಪದೇಶ್ಯನು, ಏಕಾತ್ಮ ಪ್ರತ್ಯಯ ಸಾರ ಅಂತ ಹೇಳ್ತಾರೆ. ಆ 3 ಅವಸ್ಥೆಗಳಲ್ಲೂ ಒಬ್ಬನೇ ಇರೋದ್ರಿಂದ ಅವನನ್ನ ಏಕಾತ್ಮ ಪ್ರತ್ಯಯ ಸಾರ ಅಂತ ಇಲ್ಲಿ ಕರೆದಿದ್ದಾರೆ. ಅವನು ಪ್ರಪಂಚ ಉಪಶಮನನಾಗಿದ್ದಾನೆ, ಶಾಂತನಾಗಿದ್ದಾನೆ, ಶಿವನಾಗಿದ್ದಾನೆ, ಅದ್ವೈತನಾಗಿದ್ದಾನೆ. ಅವನು ಈ ಆರೋಪ ಎಲ್ಲ ಮಾಡ್ಕೊಂಡು ಹೇಳೋದು ನಾವು ಒಂದು ಕರ್ಮಯೋಗಿಗಳಿಗೆ ಮತ್ತು ಉಪಾಸಕರಿಗೆ ಅವನು ನಿತ್ಯ ಪ್ರಪಂಚ ಉಪಶಮನನು, ಪ್ರಲಯದಲ್ಲಿ ನಿಷ್ಪ್ರಪಂಚನಾಗಿ ತೋರ್ಕೊಳ್ತಾನೆ. ಸೃಷ್ಟಿ ಕಾಲದಲ್ಲಿ ಅವನ ಲೀಲಾ ಮಾತ್ರದಿಂದನೇ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ ತೋರ್ತಾನೆ ಅಂತ ಶ್ರುತಿಯಲ್ಲಿ ಹೇಳಿರೋದು ಆ ಕರ್ಮಯೋಗಿಗಳಿಗೆ ಮತ್ತು ಉಪಾಸಕರಿಗೆ ಆ ಬ್ರಹ್ಮನನ್ನು ತಿಳಿಸ್ಕೊಡೋದಕ್ಕೋಸ್ಕರ ಅಂತ ಇಲ್ಲಿ ಇರ್ಬೋದು. ಪ್ರಜ್ಞಾನ ಬ್ರಹ್ಮ ಅಂದರೆ ಆ ಅರಿವೇ ಬ್ರಹ್ಮ. ಆ ಆತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ. ಉಪಾಧಿಗಳ ಇರೋದ್ರಿಂದ ಬೇರೆಯಾಗಿ ಕಾಣ್ತಾರೆ. ಉಪಾಧಿಗಳ ತೆಗೆದ್ರೆ ಇರುವುದು ಬ್ರಹ್ಮ ಒಂದೇ, ಆ ಅರಿವು ಒಂದೇ ಇರೋದು, ಅದೇ ಸತ್ಯ ಅಂತ ಈ ವಾಕ್ಯದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರಿವು 8 ನಿಮಿಷ ಆಯ್ತಾ ಗೊತ್ತಿಲ್ಲ, 7 ನಿಮಿಷನ 8 ನಿಮಿಷನ ನೀವು ತೋರಿಸಿದ್ಲು. 8 ನಿಮಿಷ ಆಯ್ತಾ? 8 ನಿಮಿಷ 8 ಸೆಕೆಂಡ್ ಆಯ್ತು. ಅದು ನಾನು ಕಾಣ್ತಾ ಇಲ್ಲ ಅನ್ಸುತ್ತೆ, ನಾನು ತೋರ್ಸೋದು ಸ್ವಲ್ಪ ಅಲ್ಲ, ಇಲ್ಲಿ ಬೆಳಕು ಸ್ವಲ್ಪ ಡಿಮ್ ಇದೆ ನನಗೆ. ಈ 3 ಕಾಣಿಸ್ದಾಗ 7 ಅಲ್ಲ 8 ನಿಮಿಷ ಆಯ್ತು ಅಂತ ಅನ್ನಿಸ್ತಾವ. 8 ನಿಮಿಷ 8 ಸೆಕೆಂಡ್. ನಿಮ್ಮ ಮೌಲ್ಯಮಾಪನ ಮಾಡ್ಕೊಳ್ಳಿ, ನಂತರ ವಾಣಿಜ್ಯ ಹೇಳ್ತಾರೆ. ಇವತ್ತು ಸ್ವಲ್ಪ ನನಗೆ ಹತ್ರ ಆಯ್ತು. ಊರಿಂದ ಬಂದೆ, ಊರಿಗೆ ಹೋಗಿದ್ದೆ 4 days ಇಂದ. ಇವತ್ತು ಕ್ಲಾಸ್ಗೋಸ್ಕರ ಸ್ವಲ್ಪ ಬೇಗ ಬಂದೆ. ಸ್ವಲ್ಪ ಅರ್ಜೆಂಟಾಗಿ ಪ್ರಿಪರೇಷನ್ ಆಯ್ತು, ಟೈಮು ಜಾಸ್ತಿ ಆಯ್ತು. ವಾಣಿಜಿಯವ್ರು ಹೇಳ್ಬೇಕು ಮಿಕ್ಕಿದ್ದು, ನೀವು ವಾಣಿಜಿಯವ್ರು ಹೇಳ್ಬೇಕು. ಹೇಳ್ತೀರಾ? ಇಲ್ಲ ನೀವ್ ಹೇಳಿ. ಇವತ್ ನಿಮ್ಗೆ ಅರ್ಜೆಂಟ್ ಅನ್ಸಿದ್ರು ಇದು ಚೆನ್ನಾಗ್ ಬಂತು. ಟಾಕು ತುಂಬಾ ಚೆನ್ನಾಗಿತ್ತು, ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂತು ಅದರಲ್ಲಿ. ಒಂದ್ರಿಂದ ಒಂದ್ ಸೀಕ್ವೆನ್ಸ್ ಚೆನ್ನಾಗಿತ್ತು. ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಸ್ತು ಅನ್ನೋದು ಒಂದ್ ಬಿಟ್ರೆ ಇನ್ ಎಲ್ಲಾ ರೀತಿಲೂ ತುಂಬಾ ಚೆನ್ನಾಗಿತ್ತು ಟಾಕ್. ಥ್ಯಾಂಕ್ ಯು. ಮೇನ್ ಪಾಯಿಂಟ್ ಹೈಲೈಟ್ ಚೆನ್ನಾಗಿ ಮಾಡ್ತು, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಸೊ ನೀವು ಬೇಗ ಬಂದಿದ್ದಕ್ಕೂ ಬರ್ತಾ ಇಲ್ಲ. ಮುಂದೆ ಚಂದ್ರಿಕಾ ಶ್ರೀನಿವಾಸ್ ಅವರು ಮಾತಾಡ್ತಾರೆ. ಅಯಮಾತ್ಮ ನಾನು ಸಮಯ ನೋಡ್ಕೊಳ್ತೀನಿ, ಪ್ರಾರಂಭ ಮಾಡಬಹುದು. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ನರಸಿಂಹ ಪ್ರಭುಜಿಯವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಇಂದಿನ ವಿಷಯ ನನಗೆ ಕೊಟ್ಟಿರುವುದು ಯಾವುದಂದ್ರೆ ಅಯಂ ಆತ್ಮ ಬ್ರಹ್ಮ. ಈಗ ಕಾತ್ಯಾಯಿನಿಯವ್ರು ಹೇಳ್ದಂಗೆ ಎಲ್ಲದನ್ನು ಒಂದು ಸ್ಥೂಲವಾಗಿ ಅವರು ತಿಳಿಸ್ಬಿಟ್ಟಿದ್ದಾರೆ. ಈಗಾಗ್ಲೇ ತತ್ವಮಸಿ ಮತ್ತೆ ಪ್ರಜ್ಞಾನಂ ಬ್ರಹ್ಮ ವಿಷಯ ತಿಳ್ಕೊಂಡಿದ್ದೀರಾ. ಈಗ ಅಯಂ ಆತ್ಮ ಬ್ರಹ್ಮ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಬೇಕು.
ಇದು ಏನಂದ್ರೆ ಇದು ಒಂದು ವೇದದ ಒಂದು ಇದರಿಂದ ಬಂದಿರೋದು, ಅಥರ್ವ ವೇದ ಇಂದ ತಗೊಂಡಿದ್ದಾರೆ. ಹಾಗೂ ಅಲ್ಲದೆ ಇದು ಮಾಂಡುಕ್ಯ ಉಪನಿಷತ್ನ ಒಂದು ವಾಕ್ಯವಾಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಇದು ನಮಗೆ ಪ್ರಪಂಚದಲ್ಲಿ ನಾವು ಯಾರು ಅಂತ ತಿಳ್ಕೊಳ್ಳೋದೇ ಒಂದು ಕಠಿಣವಾದ ಒಂದು ಕೆಲಸ ಆಗಿದೆ. ನಿಜವಾದ ನಮ್ಮ ಸ್ವರೂಪ ಅನ್ನೋದು ನಮ್ಗೆ ತಿಳಿಯುತ್ತಿಲ್ಲ. ಇದಕ್ಕೆ ನಮಗೆ ಗುರುಮುಖೇನ ಬಹಳಷ್ಟು ಸ್ಪಷ್ಟತೆ ಸಿಕ್ಕಿದೆ. ಮತ್ತೆ ಗುರುಮುಖೇನ ನಮಗೆ ಎಲ್ಲಾ ವಾಕ್ಯಗಳ ಒಂದು ವಿಶೇಷ ಏನು, ಹೇಗೆ ನೀನು ನಿನ್ನನ್ನು ಅರಿಯಬಹುದು ಅಂತ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಇದೇ ವಿಷಯನ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣನ್ನ ಕೇಳ್ತಾನೆ, ಈ ಮನಸ್ಸು ಅನ್ನೋದೇನು, ಈ ಮನಸ್ಸನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು, ಈ ಮನಸ್ಸಿಂದ ನಾವು ಈ ದೇಹ ಮನಸ್ಸು ಬುದ್ಧಿಯಿಂದ ಹೊರಗೆ ಬಂದು ನಮ್ಮ ನಿಜವಾದ ಸ್ವರೂಪ ತಿಳ್ಕೊಳ್ಳೋದು ಹೇಗೆ ಅಂತ ಕೃಷ್ಣನ ಅರ್ಜುನ ಕೇಳಿದಾಗ, ನೀನು ಎಷ್ಟು ಅಭ್ಯಾಸ, ಏಕಾಏಕಿ ನಿನ್ಗೇನು ಬರೋದಿಲ್ಲ, ಎಲ್ಲ ನೀನು ಅಭ್ಯಾಸ ಮಾಡ್ಬೇಕು. ಆ ಅಭ್ಯಾಸ ಮಾಡೋದಿನ್ನೇ ಅಯಮಾತ್ಮ ಬ್ರಹ್ಮಾದಿ ಅಭ್ಯಾಸ ವಾಕ್ಯ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಮತ್ತೆ ಹೇಗೆ ಮಾಡಬಹುದು, ಯಾವ ರೀತಿ ನೀನ್ ತಿಳ್ಕೊಬಹುದು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಿಂದ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಏನು, ಪ್ರತಿ ಮನುಷ್ಯನು ದಿನನಿತ್ಯ ಗಾಢ ನಿದ್ರೆಗೆ ಹೋಗ್ತಾನೆ. ಆ ಗಾಢ ನಿದ್ರೆಯಲ್ಲಿ ಅವನು ಏನೆಲ್ಲ ಅನುಭವಿಸ್ತಾನೆ ಅಂದ್ರೆ, ಅವನು ಇದಾನೆ, ಅಸ್ತಿತ್ವ ಇದೆ, ಮತ್ತೆ ಅವನಿಗೆ ಆನಂದ ಇದೆ, ಅವನಿಗೆ ಎಷ್ಟು ಸಂತೋಷ ಇದೆ ನಿದ್ದೆ ಮಾಡಿ ಎದ್ದ ಮೇಲೆ ಅಂದ್ರೆ ಅದು ಅವನ ಮಾತಲ್ಲೇ ಕೇಳ್ಬೇಕು. ಮತ್ತೆ ತಾನು ಸಚ್ಚಿದಾನಂದ ಸ್ವರೂಪ ಅನ್ನೋದು ಮಾತ್ರ ಅಷ್ಟು ಸ್ಪಷ್ಟತೆ ಇಲ್ಲ. ಇದನ್ನ ತಿಳ್ಕೋಬೇಕು ಅಂದ್ರೆ ಆತ ಏನ್ ಮಾಡ್ಬೇಕು ಅಂದ್ರೆ ಪುನಃ ಗಾಢ ನಿದ್ರೆಗೆ ಹೋಗ್ತಾನೆ. ಪುನಃ ಗಾಢ ನಿದ್ರೆಗೆ ಹೋದ್ರೆ ಆ ವಿಷಯ ತಿಳಿಯೋದ. ಇದನ್ನ ನಾವು ಎಚ್ಚರ ಸ್ಥಿತಿಲಿ ಹೇಗಪ್ಪ ಅರ್ಥಕೊಳ್ಳೋದು? ಎಚ್ಚರ ಸ್ಥಿತಿಲಿ ನಾನು ಸಾಕ್ಷಿ, ನಾನು ಆನಂದ ಸ್ವರೂಪಿ, ನನ್ನ ಅಸ್ತಿತ್ವ ಇದೆ, ಮತ್ತೆ ಈ ಪ್ರಪಂಚ ಮತ್ತೆ ಅಸ್ತಿತ್ವ ಬೇರೆ ಅಲ್ಲ, ನನ್ನ ಅಸ್ತಿತ್ವ ಮತ್ತೆ ಪ್ರಪಂಚ ಎಲ್ಲ ಒಂದೇ, ದೇರ್ ಇಸ್ ನೋ ದ್ವೈತ, ಅದ್ವೈತ ಮಾತ್ರ ಇರೋದು ಇಲ್ಲಿ. ಈ ವಿಷಯನೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ಸಮಾಧಿಗಳನ್ನ ವಿವರಿಸಿದ್ದಾರೆ. ಅದರಲ್ಲಿ ಅಂತರ್ ಸಮಾಧಿ, ಬಹಿರ್ ಸಮಾಧಿ ಅಂತ ಹೇಳಿದ್ದಾರೆ. ಅಂತರ್ ಸಮಾಧಿ ಅಂದ್ರೆ ಒಳಗ್ ಹೋಗಿ ನೀನು ತಿಳ್ಕೊ ಅಂತ ಹೇಳ್ತಾರೆ. ಅಂತರ್ ಸಮಾಧಿಲಿ ಏನಾಗುತ್ತೆ, ರೂಪಾನುವಿತ್ ಸವಿಕಲ್ಪ, ಶಬ್ದಾನುವಿತ್ ಸವಿಕಲ್ಪ ಮತ್ತೆ ನಿರ್ವಿಕಲ್ಪ, ಈ ತರ 3 ವಿಧ ಹೇಳಿದ್ದಾರೆ. ರೂಪಾನುವಿತ್ ಸವಿಕಲ್ಪ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿನ್ನ ದೇಹದಲ್ಲೇ ಭಾಗವಾಗಿರೋ ಉಸಿರನ್ನು ಗಮನಿಸ್ತಾ ಹೋದ್ರೆ ನಿನಗೆ ನಿನ್ನ ಅರಿವು ಸ್ವಲ್ಪ ತಿಳಿಯತ್ತೆ. ಅದಾದ್ಮೇಲೆ ಅಲ್ಲಿ ನಿನಗೆ ಉಸಿರಿನ ವಿಷಯದಲ್ಲಿ ನಿನಗೆ ಸೆನ್ಸೇಷನ್ ಅಂದ್ರೆ ನಿನಗೆ ಇವಾಗ ಒಂದೊಂದು ಪಾರ್ಟದು ನಿನ್ನ ಉಸಿರು ಒಳಗ್ ಹೋದಾಗ ಮತ್ತೆ ಹೊರಗ್ ಬಂದಾಗ ಏನೇನ್ ಆಗ್ತಾ ಇದೆ ನಿನ್ನ ದೇಹದಲ್ಲಿ ಬದಲಾವಣೆಗಳು ಅಂತ ತಿಳ್ಕೊತೀಯ. ಇದನ್ನೆಲ್ಲ ನೋಡ್ತಾ ಇರೋರು ಯಾರು ಅಂದ್ರೆ ಸಾಕ್ಷಿ. ಆ ಅರಿವು ನಿನಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಶಬ್ದಾನುವಿತ್ ಅಂತಂದ್ರೆ ಇದರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಯಾವುದೋ ಒಂದು ವಸ್ತು ನಾನು ನೋಡ್ಬೇಕಾದ್ರೆ ಅದು ವಸ್ತು ಬೇರೆ ಇರ್ಬೇಕು, ನಾವು ನೋಡುವಿಕೆ ಬೇರೆ ಇರ್ಬೇಕು. ಆ ಎರಡು ಬೇರೆ ಇದ್ದಾಗ ಮಾತ್ರ ನಾವು ಅದರ ಅರ್ಥ ಮಾಡ್ಕೋತೀವಿ. ಇಲ್ಲಿ ನಾವು ಆ ವಸ್ತುಗೆ ಅಂಟ್ಕೊಂಡಿಲ್ಲ, ಆ ವಸ್ತುಗೆ ಅಂಟ್ಕೊಂಡಿಲ್ಲ ಅನ್ನೋದು ಅಸಂಗ ಅಂತ ಗೊತ್ತಾಗತ್ತೆ. ಅಂದ್ರೆ ಏನಾಗತ್ತೆ, ಅದರಲ್ಲಿ ನಮ್ಗೆ ಈ ಅಸಂಗತ್ವ ಅನ್ನೋದು ತಿಳಿಯತ್ತೆ. ರೂಪಾನ್ವಿತಲ್ಲಿ ನಮ್ಗೆ ಅರಿವಾಗತ್ತೆ. ಮತ್ತೆ ಇದರಲ್ಲಿ ಶಬ್ದದಲ್ಲಿ ನಮ್ಗೆ ಅಸಂಗ, ನಾನು ಈ ದೇಹದಲ್ಲಿ ಆಗೋ ಯಾವುದೇ ಬದಲಾವಣೆಗಳಿಗೂ ಅಂಟ್ಕೊಂಡಿಲ್ಲ, ಐ ಆಮ್ ಅವೇ ಫ್ರಮ್ ದಿಸ್. ಅಸಂಗ, ನನಗೂ ಈ ದೇಹದ ಬದಲಾವಣೆಗಳಿಗೂ ಈ ಹೊರಗಿನ ಬದಲಾವಣೆಗಳಿಗೂ ಏನೂ ಸಂಬಂಧ ಇಲ್ಲ ಅನ್ನೋ ವಿಷಯ ಸ್ಪಷ್ಟತೆ ಆಗತ್ತೆ. ನಿರ್ವಿಕಲ್ಪಕ್ಕೆ ಕೂತಾಗ ಏನಾಗತ್ತೆ, ಯಾವಾಗ ನಮ್ಗೆ ಈ ಎರಡೂ ಗುಣಗಳು ಅರ್ತಿರ್ತೀವೋ, ನಾನು ಸಾಕ್ಷಿ, ನನಗೆ ಯಾವುದಕ್ಕೂ ನಾನು ಅಂಟ್ಕೊಂಡಿಲ್ಲ, ಅಸಂಗ ಅಂದಾಗ ಏನಾಗತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಶಾಂತವಾಗಿದ್ದಾಗ ತನ್ನಲ್ಲಿ ತಾನೇ ಅಂತರಂಗಕ್ಕೆ ಹೋಗಿ ತನ್ನ ನಿಜ ಸ್ವರೂಪದ ಅರಿವಾಗತ್ತೆ. ಆಗ ತಾನು ಬ್ರಹ್ಮಸ್ವರೂಪಿ, ತನಗೂ ಇದಕ್ಕೂ ಹೊರಗಿನ ಪ್ರಪಂಚಕ್ಕೂ ಏನು ವ್ಯತ್ಯಾಸ ಇಲ್ಲ. ನಾನು ಹೊರಗೆಲ್ಲ ಕಾಣೋದು ಬ್ರಹ್ಮಸ್ವರೂಪ, ನನ್ನಲ್ಲಿರೋದು ಬ್ರಹ್ಮಸ್ವರೂಪ, ಎರಡೂ ಒಂದೇ, ಪರಮಾತ್ಮ ಬೇರೆ, ನಾನ್ ಬೇರೆ ಅಲ್ಲ ಅನ್ನೋದು ಅರ್ಥ ಆಗತ್ತೆ.
ಸೊ ಅಂತರ್ ಸಮಾಧಿ ಬಹಿರ್ ಸಮಾಧಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೇನಾಗುತ್ತೆ, ನಮ್ಮ ಸಾಕ್ಷಿ ಅನ್ನೋದು ಒಂದು ಇದ್ರ ವಿಷಯ, ಸಾಕ್ಷಿ ಭಾವ, ನಾನು ಐ ಆಮ್ ಓನ್ಲಿ ಎ ವಿಟ್ನೆಸ್. ಅದನ್ನ ಇನ್ನೂ ಒಂದು ರೀತಿ ಪ್ರಭುಜಿ ಹೇಗೆ ಹೇಳ್ತಾರೆ ಅಂದ್ರೆ, ನೀನು ಒಂದು ಸ್ಕ್ರೀನ್ ಮೇಲೆ ಬೇಕಾದಷ್ಟು ಸಿನಿಮಾ ಏನ್ ಬೇಕಿದ್ರು ನೀನು ನೋಡ್ಬೋದು, ಬಟ್ ಸ್ಕ್ರೀನ್ ಬದಲಾಗುತ್ತಾ? ಖಂಡಿತ ಇಲ್ಲ. ಆ ಸ್ಕ್ರೀನು ಮತ್ತೆ ನಿನ್ನ ಸಾಕ್ಷಿ ಭಾವ ಎರಡೂ ಒಂದೇ, ಬದಲಾಗದು. ಈ ಹೊರಗಡೆ ಏನಿದ್ರು ಬದಲಾಗುವಂಥದ್ದು ಅನಿತ್ಯ ವಸ್ತುಗಳು, ನಿನಗೆ ಸತ್ಯ ಅಲ್ಲ. ನಿನ್ನ ಸತ್ಯತೆ ಏನು ಅಂದ್ರೆ ಬದಲಾಗದ ನೀನು ಅಂತ ಹೇಳುತ್ತೆ. ಆಮೇಲೆ ಬ್ರಹ್ಮಭಾವ ಧ್ಯಾನ ಅಂತ ಒಂದು ಹೇಳಿದ್ದಾರೆ ಪ್ರಭುಜಿಯವರು. ಅದರಲ್ಲಿ ಸುಮ್ಮನೆ ಕೂತಾಗ ನಮಗೆ ಇಷ್ಟೆಲ್ಲ ನಾವು ಅಭ್ಯಾಸ ಮಾಡಿದ್ಮೇಲೆ ನಮಗೆ ಪಾರಮಾರ್ಥಿಕ ಬ್ರಹ್ಮ ಅನ್ನೋ ವಿಷಯ ಚೆನ್ನಾಗಿ ಅರ್ಥ ಆಗಿರುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ, ಧ್ಯಾನ ಮಾಡುವಾಗ ಮತ್ತೆ ನಾವು 24 ಗಂಟೆನೂ ಎಚ್ಚರ ಸ್ಥಿತಿಲಿರುವಾಗ ಅವಾಗ್ಲೂ ನಮ್ಮ ನಿಜ ಸ್ವರೂಪ ನಮ್ಗೆ ತಿಳಿಬೇಕು. ಅದೇ ಈ ಸಮಾಧಿಯಿಂದ ನಮ್ಗೆ ಅರ್ಥ ಆಗೋ ಒಂದು ವಿಷಯ. ಅವಾಗ ಏನಾಗುತ್ತೆ, ನಾವು ಈ ಸ್ಟೇಜಿಗೆ ಬಂದಾಗ ಬ್ರಹ್ಮಭಾವ ಧ್ಯಾನದಲ್ಲಿ ನಮ್ಗೇನಾಗತ್ತೆ, ನಾನು ಸಾಕ್ಷಿ, ಅಯಂ ಆತ್ಮ ಬ್ರಹ್ಮ ಅನ್ನೋದು ಪೂರ್ತಿ ವಿಷಯ ಅರಿವಾಗಿ ನಮ್ಮ ಮನಸ್ಸು ಸಾಕ್ಷಿ ಭಾವಕ್ಕೆ ಹೋಗುತ್ತೆ. ಇದೇ ನಿಜವಾದ ಸತ್ಯ. ಅಂತರ್ ಸಮಾಧಿಲಿ ನಾವು ಚಿತ್ ಅಂತ ತಿಳ್ಕೊತೀವಿ, ಬಹಿರ್ ಸಮಾಧಿಲಿ ಸತ್ ಅಂತ ತಿಳ್ಕೊತೀವಿ. ಸಚ್ಚಿತ್ ಆದ್ಮೇಲೆ ಈ ಸಮಾಧಿಯ ಪ್ರಾಕ್ಟೀಸ್ ಇಂದ ನಮ್ಗೇನಾಗತ್ತೆ, ಐ ಆಮ್ ಆನಂದ ಸ್ವರೂಪಿ ಅಂತ ಗೊತ್ತಾಗುತ್ತೆ. ಇದೇ ಸಚ್ಚಿತ್ ಆನಂದ ಅಂತ. ಅದನ್ನ ಪಡ್ಕೊಳ್ಳೋಕೆ ನಮ್ಮ ಅಭ್ಯಾಸವೇ ಮುಖ್ಯ. ನಮಸ್ತೆ. ವಾಣಿ ಮೇಡಮ್ ಹೇಳ್ಬೇಕು. 7 ನಿಮಿಷ 25 ಸೆಕೆಂಡುಗಳು. 25 ಸೆಕೆಂಡ್ ಹೊರಗೋಯ್ತು. ನೀವು ಮೌಲ್ಯಮಾಪನ ಮಾಡ್ಕೊಳ್ಳಿ. ಇದು ಎಲ್ಲಿಂದ ಎಲ್ಲಿ ಹೋದ್ರು ಆತ್ಮಸ್ವರೂಪದೇ ಒಂದು ವಿವಿಧ ಎಕ್ಸ್ಪ್ಲನೇಷನ್ ಇದೆಯೇ ಹೊರತು ಕೊನೆಗ್ ಬರೋದು ಮೂಲಕ್ಕೆ, ಮಣ್ಣಿಗೆ. ನೀನೇ ಮಣ್ಣಿಂದಾನೇ ಎಲ್ಲ ಬಂದಿರ, ಮೂಲ ಸ್ವರೂಪಕ್ಕೆ ಹೋಗತ್ತದು. ನೀನ್ ಆತ್ಮಸ್ವರೂಪಿನ ತಿಳ್ಕೊಳಕ್ಕೆ ಎಷ್ಟು ವಿಧವಾಗಿ ಅವರು ಹೇಳಿದ್ರೇನು ಅದನ್ನ ಪೂರ್ತಿ ಅರ್ಥ ಮಾಡ್ಕೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಅದು ನಮಗ್ ಬೇಕಾಗಿರೋ ಅಂತದ್ದು. ಇವಾಗ ಅದು ಎಷ್ಟ್ರ ಮಟ್ಟಿಗೆ ನಾ ಹೇಳಿದ್ನು ಗೊತ್ತಾಗಿಲ್ಲ. ವಾಣಿ ಮೇಡಮ್ ಹೇಳ್ಬೇಕು. ಇದು ಅಭ್ಯಾಸ ವಾಕ್ಯ ಆಗಿರೋದ್ರಿಂದ ಸಾಕಷ್ಟು ಸಾಧನೆಗೆ ನೀವು ಇಂಪಾರ್ಟೆನ್ಸ್ ಕೊಟ್ರಿ ಮಾತಾಡುವಾಗ. ಸೊ ಬೇರೆ ಬೇರೆ ಸಾಧನಾ ಟೆಕ್ನಿಕ್ಸ್ ಏನೇನು ಮಾಡಬೇಕು, ಸಮಾಧಿಗಳು ಎಷ್ಟು ವಿಧ ಇದೆ, ಅದನ್ನು ಹೇಗೆ ಮಾಡೋದು, ಸೊ ಅಪ್ರಾಪ್ರಿಯೇಟ್ ಆಗಿತ್ತು. ಇದೇ ಬೇಕು ಈ ವಾಕ್ಯಕ್ಕೆ. ಯಾಕಂದರೆ ಏನು ಸಾಧನೆ ಮಾಡಬೇಕು, ಅದು ಹೇಗೆ ಮಾಡಬೇಕು ಅನ್ನೋದು ತಿಳಿಸೋದು ತುಂಬ ಇಂಪಾರ್ಟೆಂಟ್. ಮಿಕ್ಕಿದ್ದೆಲ್ಲ ಇಟ್ ಈಸ್ ಅಬೌಟ್ ಆ ಸತ್ಯವನ್ನು ಎತ್ತಿ ಹಿಡಿಯೋದು, ಅದರ ಅರ್ಥ ಮಾಡ್ಕೊಳ್ಳೋದು, ಜ್ಞಾನದ ಬಗ್ಗೆ ಇರುತ್ತೆ. ಇಲ್ಲಿ ಜ್ಞಾನ ಬಂದಾದ್ಮೇಲೆ ಅದನ್ನು ಆಳಕ್ಕೆ ಇಳಿಸೋದು ಬೇಕು. ಸೊ ಅದು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಬಂತು. ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಶಾ ಅವ್ರಿಗೆ ಒಂದು ಕ್ವೆಶ್ಚನ್ನು. ಆಶಾ ಅವರು ದೇಹ, ಮನಸ್ಸು, ಬುದ್ಧಿ ಅಥವಾ ಉಪಾಧಿ ಅದನ್ನು ಬದಿಗಿಟ್ರೆ ಸತ್ಯದ ಅರಿವಾಗತ್ತೆ ಅಥವಾ ನನ್ನ ನಿಜ ಸ್ವರೂಪದ ಅರಿವಾಗತ್ತೆ ಅನ್ನೋ ರೀತಿಯಲ್ಲಿ ಒಂದು ವಾಕ್ಯ ಬಂದಿತ್ತು. ಸೊ ಅದು ಬದಿಗಿಟ್ರೆ ಅಂದರೆ ಹೇಗೆ ಬದಿಗಿಡೋದು? ಒಂದು ಪಕ್ಕಕ್ಕಿಟ್ರೆ ಅಂದ್ರೆ ಆರೋಪ ಮಾಡ್ಕೊಂಡಿದೀವಿ. ಶರೀರ, ಮನ, ಬುದ್ಧಿಗಳನ್ನ ಇರುವ ಒಂದು ಆತ್ಮನ ಮೇಲೆ ಇದನ್ನೆಲ್ಲ ಆರೋಪ ಮಾಡ್ಕೊಂಡಿದೀವಿ. ಹಾಗೆ ಈಶ್ವರನ ಮೇಲೆ ಈ ಪ್ರಪಂಚದ ಆರೋಪ ಆಗಿದೆ. ಎರಡನ್ನ ತೆಗೆದ್ರೆ ಆತ್ಮ ಪರಮಾತ್ಮ ಒಂದೇ. ಹೇಗೆ ತೆಗೆಯೋದು ಅಂತ ಅದೇ ನಾನು ಕ್ವೆಶ್ಚನ್. ಅಂದ್ರೆ ಅರಿವಿನಿಂದನೇ ತೆಗಿಬೇಕಷ್ಟೇ. ಅರಿವನ್ನ ನಾವು ತಿಳ್ಕೊಬೇಕಂದ್ರೆ ಅರಿವಿನಿಂದನೇ ತಿಳಿಬೇಕು. ಈ ಪ್ರಾಕ್ಟೀಸ್ ಇಂದ ಇವಾಗ ಹೇಳಿದ್ರು ನೋಡಿ, ಇವರು ಚಂದ್ರಿಕಾ ಅವರು ಹೇಳಿದ್ರು,
ಆ, ನಿಧಿಧ್ಯಾಸ ಮಾಡೋದ್ರಿಂದ, ಶ್ರವಣದಿಂದ, ಶ್ರವಣ ಮನನ ನಿಧಿಧ್ಯಾಸನದಿಂದನೇ ತೆಗಿಯೋದಕ್ಕೆ ಸಾಧ್ಯ. ಈ ಇದೇನಂದ್ರೆ ಫಿಸಿಕಲ್ ಆಗಿ ನಾವು ತೆಗ್ದಿಡಕ್ ಆಗಲ್ಲ. ಹೌದು. ಅಲ್ಲಿ ಸ್ವಲ್ಪ ಕ್ಲಾರಿಟಿ, ನಮ್ಮ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅದು ಆರೋಪ ನಿಂತೋಗಲ್ಲ. ಆರೋಪ ನಂದಲ್ಲ, ಆರೋಪ ಈಶ್ವರ ಸೃಷ್ಟಿಯಲ್ಲೇ ಬರ್ತಾ ಇದೆ. ನ್ಯಾಚುರಲ್. ಜೀವ ಸೃಷ್ಟಿಯಲ್ಲಿ ಬರ್ತಾ ಇರೋದು ಐಡೆಂಟಿಫಿಕೇಶನ್ ಅಷ್ಟೇ. ಐಡೆಂಟಿಫಿಕೇಶನ್ ಅನ್ನ ನಾವು ಗುರುತಿಸ್ಕೊಳ್ಳೋದನ್ನ ಅರ್ಥ ಆದಾಗ ಅದು ಕಳಚ್ಕೊಂಡ್ ಬೀಳತ್ತೆ. ಹೌದು. ಪಕ್ಕಕ್ಕೆ ಇಟ್ರೆ ಅಂದ್ರೆ ನಾವು ಆಕ್ಚುಲಿ ದೇಹ ತೆಗ್ದು ಈ ಕಡೆಗೆ ಇಟ್ಬಿಡೋ, ವಸ್ತು ಇಟ್ಟಂಗಾಗುತ್ತೆ. ಅವಾಗ ಬರೀ ಸಬ್ಸ್ಟ್ರಾಟಮ್ ಕಾಣುತ್ತೆ. ಮೂವಿ ನಿಲ್ಲಿಸ್ಬಿಡೋ ಸ್ಕ್ರೀನ್ ಕಾಣುತ್ತೆ. ಫಿಸಿಕಲ್ ಆಗಿ ಮಾಡ್ದಂಗೆ ಮಾಡಕ್ಕಾಗಲ್ಲ. ಸೊ ಅದೊಂಚೂರು ಕ್ಲಾರಿಟಿ. ಅದು ಪಾಯಿಂಟ್ ನಾನು ಹೇಳ್ಬೇಕಂತಿದ್ದೆ, ಅದು ಮರ್ತೋಗಿತ್ತು ನಿಮಗೆ. ಫೀಡ್ಬ್ಯಾಕ್ ಕೊಡ್ಬೇಕು. ಅದೊಂದು ಸ್ವಲ್ಪ ಇಲ್ದಿದ್ರೆ ಅದು ಕೇಳೋರ್ಗೆ ಕನ್ಫ್ಯೂಷನ್ ಆಗತ್ತೆ. ಹೆಂಗೆ ಎತ್ತಿಡೋದು, ಹೆಂಗೆ ಎತ್ತಿಟ್ಬಿಡೋದು ಸೈಡ್ಗೆ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಇದು ಬರೀ ಜ್ಞಾನದಲ್ಲೇ ಆಗ್ಬೇಕು, ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆಗ್ಬೇಕು. ನಾನು ಇದುವರೆಗೂ ಅರ್ಥ ಮಾಡ್ಕೊಳ್ಳೋದು ತಪ್ಪು. ಇರೋದೆಲ್ಲ ಹಂಗಂಗೆ ಇದೆ. ಜಗತ್ತು ಇದೆ, ಇದೊಂದು ದೇಹ ಮನಸ್ಸು ಬುದ್ಧಿನೂ ಇದೆ, ಎಲ್ಲ ಇದೆ. ಬಟ್ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ತಪ್ಪಿತ್ತು, ಸೊ ನೋಡೋ ರೀತಿ ತಪ್ಪಿತ್ತು ಅಂತ ಅದೊಂದು ಚೂರು. ಥ್ಯಾಂಕ್ ಯು. ಮುಂದೆ ಮಾತಾಡೋರು ಪಾರ್ವತಿಯವರು. ಆಕ್ಚುಲಿ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತಾಡೋದಕ್ಕೆ ಯಾರು ಇಲ್ಲ, ಹಾಗಾಗಿ ಸರ್ವಂ ಖಲ್ವಿದಂ ಬ್ರಹ್ಮ. ನಾನು ಸಮಯ ನೋಡ್ಕೊಳ್ತೀನಿ. ಮ್ಯೂಟ್ ಮಾಡ್ಕೋಬೇಕು ಯಾರು. ಆಶಾ ಅವರು ಪ್ರಾರಂಭ ಮಾಡಬಹುದು. ಪಾರ್ವತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಮಿಸಿ ಅಂತ ಕೇಳ್ತೀನಿ. ಯಾಕಂದ್ರೆ ನಾನು ತಯಾರಿ ಮಾಡ್ಕೊಂಡಿಲ್ಲ. ನನಗೇನ್ ಅನ್ಸಿದ್ಯೋ ಅದನ್ನ ಮಾತ್ರ ಹೇಳ್ತೀನಿ. ಅದು ಎಷ್ಟು ನಿಮಿಷ ಆಗುತ್ತೆ ಅಂತ ಗೊತ್ತಿಲ್ಲ. ದಯವಿಟ್ಟು ಕ್ಷಮಿಸಿ. ಶುರು ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಂ ಕಲ್ವಿದಂ ಬ್ರಹ್ಮ. ಈಗ ನಮ್ಮ ಜಗತ್ತಿನಲ್ಲಿ, ಅಂದ್ರೆ ನಾವು ತಿಳ್ಕೊಂಡಿರೋ ಜಗತ್ತಿನಲ್ಲಿ ಇದು ಮಾಯಾ ಪ್ರಪಂಚ. ಇದರಲ್ಲಿರುವಂತ ಪ್ರತಿಯೊಂದರಲ್ಲೂ ಈ ಭಗವಂತನ ಇದು ಇದೆ. ಏನೋ ಕಾನ್ಶಿಯಸ್ ಎಲ್ಲದರಲ್ಲೂ ಇದೆ. ಭಗವಂತನ ಸನ್ನಿಧಾನ ಎಲ್ಲದರಲ್ಲೂ ಇದೆ. ಇಲ್ಲಿ ನಾನು ಭಗವದ್ಗೀತೆ ಒಂದು ಶ್ಲೋಕವನ್ನು ಹೇಳ್ತೀನಿ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅರ್ಪಣೆ ಮಾಡುವ ಯಾವುದೇ ಒಂದು ಸಾಧನವು ಬ್ರಹ್ಮನೇ ಆಗಿದೆ. ನೈವೇದ್ಯವೂ ಕೂಡ ಬ್ರಹ್ಮನೇ ಆಗಿದೆ. ಅಗ್ನಿಯಲ್ಲಿ ನೈವೇದ್ಯ ಮಾಡಲಾಗುತ್ತೆ, ಅದು ಬ್ರಹ್ಮನೇ. ಮತ್ತು ಅರ್ಪಿಸುವವನು ಕೂಡ ಬ್ರಹ್ಮ. ಅಂತಹ ವ್ಯಕ್ತಿ ಬ್ರಹ್ಮನಲ್ಲಿ ನೆಲೆಸಿರುವನು ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ನಾನು ಒಂದು ಉದಾಹರಣೆನ ತೋರಿಸ್ಬೇಕು ಅಂದರೆ, ಸರ್ವಂ ಕಲ್ವಿದಂ ಬ್ರಹ್ಮಕ್ಕೆ ಒಂದು ಚಿಕ್ಕದಾದ ಉದಾಹರಣೆ. ಇದು ಒಂದು ಕಪ್ಪು. ಇದರ ಒಳಗಡೆನೂ ಒಂದು ಸ್ಪೇಸ್ ಇದೆ, ಹೊರಗಡೆನೂ ಒಂದು ಸ್ಪೇಸ್ ಇದೆ. ಆಮೇಲೆ ನಾವು ಅನ್ಕೊಂಡಿದೀವಿ ಈ ಸ್ಪೇಸು ಆ ಸ್ಪೇಸು ಒಂದೇ ಅಂತ ನಮ್ಗೆ ಗೊತ್ತಿದೆ. ಆದರೆ ಈ ಕಪ್ಪು ಕೂಡ ಸ್ಪೇಸೇ ಆಗಿದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ಇದು ಪಂಚ ಮಹಾಭೂತಗಳಿಂದ ಆಗಿರೋದು. ಸೊ ಆದ್ರಿಂದ ಇಲ್ಲಿರೋ ಸ್ಪೇಸು, ಹೊರಗಡೆ ಇರೋ ಸ್ಪೇಸು, ಇದು ಸ್ಪೇಸಲ್ಲೇ ಇರೋದ್ರಿಂದ ಇದನ್ನು ಕೂಡ ನಾನು ಅಂದ್ರೆ ಬ್ರಹ್ಮ ಹೊರಗಡೆನೂ ಇದ್ದಾನೆ, ಒಳಗಡೆನೂ ಇದ್ದಾನೆ. ಈ ಬ್ರಹ್ಮನಿಂದನೇ ಎಲ್ಲವೂ ಆಗಿದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆಯನ್ನ ತಗೊಂಡೆ. ಅಂದ್ರೆ ಇಲ್ಲಿ ನಮ್ಮಲ್ಲಿರುವಂತ ಚೈತನ್ಯ, ಹೊರಗಡೆ ಇರುವ ಚೈತನ್ಯ, ಈ ದೇಹ ಒಂದು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಸೇರಿ ನಾವು ಚೈತನ್ಯವನ್ನೇ ಅನುಭವಿಸ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಈಗ ಒಂದು ಕಲ್ಲನ್ನ ತಗೊಳ್ತೀವಿ, ಇದರಲ್ಲೂ ಕೂಡ ಕಾನ್ಸಿಯಸ್ ಇದೆ.
ಈ ಕಲ್ಲಿನಲ್ಲೂ ಕಾನ್ಸಿಯಸ್ ಇದೆ. ಆಮೇಲೆ ಅದನ್ನ ನೋಡುವಂತ ಸಾಕ್ಷಿ ಅದು ಕೂಡ ಒಂದು ಕಾನ್ಸಿಯಸ್ ಇದುನೇನೆ. ಅಂದ್ರೆ ಮನಸ್ಸು ಅನ್ನೋ ಅಂತ ಒಂದು ಇದೆ ಅಲ್ವಾ, ಅದರ ಮೂಲಕ ನಾವು ಇದನ್ನ ನೋಡ್ತೀವಿ. ಅಂದ್ರೆ ಸೀನು, ಸಿಯರು ಮತ್ತೆ ನೋಡುವಂತ ಇದನ್ನು ಕೂಡ ಮೂರು ಒಂದು ಇದನ್ನೇ ಆಗಿದೆ ಅಂತ ಹೇಳ್ತೀನಿ. ಅದು ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ ಹೇಳಕ್ಕೆ. ಹೀಗೆ ಪ್ರತಿಯೊಂದು ವಸ್ತುವನ್ನು ನೋಡಿದಾಗ್ಲೂ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಅಲ್ಲಿ ಬ್ರಹ್ಮನ ವಾಸಸ್ಥಾನವೇ ಆಗಿದೆ ಅಂತ ತಿಳ್ಕೊಳ್ತೀವಿ. ಇಲ್ಲಿ ಬುದ್ಧನ ಒಂದು ಕಥೆಯನ್ನ ತಗೊಳ್ತಾ ಇದ್ದೀನಿ. ಒಬ್ಬ ಹಳ್ಳಿಯವನ್ ಬಂದ್ಬಿಟ್ಟು ಬುದ್ಧನಿಗೆ ಕೇಳ್ತಾನೆ, ದೇವ್ರು ಇದ್ದಾರಾ, ನೀವು ಒಪ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಬುದ್ಧ ಹೇಳ್ತಾನೆ, ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಬ್ಬ ಹಳ್ಳಿಯವನ್ ಬಂದು ಕೇಳ್ತಾನೆ, ಇಲ್ಲಿ ದೇವ್ರು ಇಲ್ಲ ಅಂತ ನಾನ್ ತಿಳ್ಕೊಂಡಿದೀನಿ, ಇದಕ್ ನೀವೇನ್ ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಬುದ್ಧ ಹೇಳ್ತಾರೆ, ಹೌದು ಖಂಡಿತ ಅದು ಪ್ರಸ್ತುತ ನನಗೆ ನೀವ್ ಹೇಳಿದ್ದು ಕರೆಕ್ಟ್ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಮೇಲೆ ಮೂರನೇ ಒಂದು ವ್ಯಕ್ತಿ ಬರ್ತಾನೆ. ಅವನೇನ್ ಹೇಳ್ತಾನೆ, ದೇವರು ಇದ್ದಾನೆ ಅಂತ ಅವನು ಬುದ್ಧನ ಹತ್ರ ನಮಸ್ಕಾರ ಮಾಡಿ ಹೇಳ್ತಾನೆ, ದೇವ್ರು ಇದ್ದಾರೆ ಅಂತ ಹೇಳ್ತಾನೆ. ಅವಾಗ ಬುದ್ಧ ಅವ್ರು ಏನು ಉತ್ತರ ಹೇಳಲ್ಲ. ಕೆಲವು ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟು ಕೆಲವು ನಿಮಿಷಗಳ ಕಾಲ ಅವರು ಕಣ್ಮುಚ್ಕೊಂಡು ಕೂತಿರ್ತಾರೆ, ಬುದ್ಧನೂ ಕಣ್ಮುಚ್ಕೊಂಡು ಕೂತಿರ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಏನು ಉತ್ತರನೇ ಕೊಡಲ್ಲ, ಅವ್ರು ಸುಮ್ಮನೆ ಹೊರಟೋಗ್ಬಿಡ್ತಾರೆ. ಆಗ ಶಿಷ್ಯ ಕೇಳ್ತಾನೆ, ನೀವು 3 ಜನಕ್ಕೂ ಒಂದೊಂದು ಉತ್ತರ ಹೇಳಿದ್ರಿ, ಯಾಕೆ ಆ ಥರ ಹೇಳಿದ್ರಿ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಮೊದಲೇ ಅವನು ಆಸ್ತಿಕನಾಗಿದ್ದ, ಅದಕ್ಕೆ ಅವನಿಗೆ ನಾನು ದೇವ್ರ ಇದಾನ ಅಂತ ಕೇಳಿದ್ರೆ ನಾನು ದೇವ್ರು ಇಲ್ಲ ಅಂತ ಹೇಳಿದ್ದಕ್ಕೆ ದೇವ್ರು ಇದ್ದಾರೆ ಅಂತ ಕೇಳಿದ್ದಕ್ಕೆ ಹೌದು ಅಂತ ಹೇಳಿದೆ. ಎರಡನೇವನು ನಾಸ್ತಿಕನಾಗಿದ್ದ, ಅದಕ್ಕೆ ಅವರು ದೇವ್ರು ಇಲ್ಲ ಅಂತ ನಾನು ಹೇಳ್ತೀನಿ, ಬಟ್ ನಿಮ್ಮ ಕಡೆ ಕೇಳಿದಾಗ ಉತ್ತರ ಬಂತು, ಅವ್ರೇನ್ ಹೇಳಿದ್ರು, ಹೌದು ದೇವ್ರು ಇಲ್ಲ ಅಂತಾನೆ ಉತ್ತರ ಕೊಟ್ರು ಬುದ್ಧ ಅವರು. ಸೊ ಅದಕ್ಕೆ ಅವರು ನಾಸ್ತಿಕರಾಗಿರೋದ್ರಿಂದ ನಾನು ಅವ್ರಿಗೆ ದೇವ್ರು ಇಲ್ಲ ಅಂತ ಉತ್ತರ ಕೊಟ್ಟೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೂರನೇವ್ರಿಗೆ ಯಾಕೆ ಆತರ ಹೇಳಿದ್ರಿ, ಏನು ಮಾತಾಡ್ಲೇ ಇಲ್ಲ ನೀವು, ಅವರು ಏನು ಮಾತಾಡ್ಲಿಲ್ಲ, ನೀವು ಏನು ಮಾತಾಡ್ಲಿಲ್ಲ, ಇಬ್ರಲ್ಲೂ ಮೌನ ಇತ್ತು, ಯಾಕೆ ಅಂತ ಕೇಳಿದ್ರು ಅವರು. ಅವಾಗ ಮೂರನೇ ವ್ಯಕ್ತಿ ಸತ್ಯವನ್ನ ತಿಳ್ಕೊಂಡ್ಬಿಟ್ಟಿದ್ದ, ಅವನ ಕಣ್ಣಲ್ಲಿ ನನಗೆ ಸತ್ಯ ಕಾಣಿಸ್ತು, ಆದ್ರಿಂದ ನಾನು ಅವನಿಗೆ ಏನು ಹೇಳಿಲ್ಲ. ಯಾಕಂದ್ರೆ ಅವನಿಗೆ ಏನು ಕ್ವಶನ್ ಇತ್ತೋ ಅದನ್ನ ಅವನು ನನ್ನ ಉತ್ತರವನ್ನ ಪಡ್ಕೊಂಡ್ಬಿಟ್ಟ, ಆದ್ರಿಂದ ನಾನು ಅವನಿಗೆ ಏನ್ ಹೇಳಿಲ್ಲ ಅಂತ ಹೇಳ್ತಾನೆ. ಸೊ ಈ ರೀತಿ ನಾವು 3 ರೀತಿಯಲ್ಲಿ ಇರುವಂತ ವ್ಯಕ್ತಿಗಳನ್ನು ನೋಡಿದಾಗ ಒಂದೊಂದು ಉತ್ತರ ಬಂತು. ಅಂದ್ರೆ ಆಸ್ತಿಕ, ನಾಸ್ತಿಕ ಮತ್ತೆ ಈಗ ಮೂರನೆಯವನ್ನ ಹೇಳಬೇಕು ಅಂದ್ರೆ ಅವನು ಎಲ್ಲವನ್ನೂ ತಿಳ್ಕೊಂಡವನಾಗಿದ್ದ, ಅಂದ್ರೆ ಎಲ್ಲವೂ ಬ್ರಹ್ಮನೇ, ಬ್ರಹ್ಮ ಅನ್ನೋ ಒಂದು ಇದನ್ನ ತಿಳ್ಕೊಂಡ್ಬಿಟ್ಟಿದ್ದ, ಆದ್ರಿಂದ ಅವನಿಗೆ ಸತ್ಯ ಮುಗಿಸಿದ್ರಾ ನೀವು? ಹೌದು ಮ್ಯಾಮ್. ಅದು ಒಂಚೂರು ಇಂಟರ್ನೆಟ್ ಕೊನೆಯಲ್ಲಿ, ಅದಕ್ಕೆ ಅದಕ್ಕೆ ಗೊತ್ತಾಗ್ಲಿ. ಓಕೆ, 5 ನಿಮಿಷ 35 ಸೆಕೆಂಡುಗಳು ಮೌಲ್ಯಮಾಪನ ಮಾಡ್ಕೊಳ್ಳಿ. ಆಕ್ಚುಲಿ ನಾನು ಏನು ಪ್ರಿಪೇರ್ ಆಗಿರ್ಲಿಲ್ಲ, ನನಗೆ ಏನ್ ಅನ್ಸಿದ್ಯೋ ಅದನ್ನ ಮಾತ್ರ ಹೇಳ್ದೆ. ಅದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಸಾರಿ. ವಾಣಿಜ್ಯ ಎಕ್ಸಾಂಪಲ್ ಇದು ಚೆನ್ನಾಗಿತ್ತು, ಕಪ್ಪು ಮತ್ತೆ ಆಕಾಶ, ಹೊರಗೆ ಒಳಗೆ ಇರೋ ಆಕಾಶ ಎಕ್ಸಾಂಪಲ್ ಚೆನ್ನಾಗಿತ್ತು. ನೀವು ತಗೊಂಡಿದ್ದ ಕಥೆನೂ ಆ್ಯಕ್ಚುಲಿ ಸೂಟಬಲ್ ಆಗಿದೆ. ಅದು ಸ್ವಲ್ಪ ಹೇಳೋದ್ರಲ್ಲಿ ಇನ್ನೊಂಚೂರು ಕ್ಲಾರಿಟಿ ಬೇಕಾಗಿತ್ತು ಅಂತ ಅನಿಸ್ತು. ಸ್ವಲ್ಪ ಹರಿಬರಿನಲ್ಲಿ ಹೇಳಿದೆ. ಸೊ ಅದು ಬಿಟ್ಟರೆ ನಿಮಗೆ ಅರ್ಥ ಆಗಿದೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂದರೆ ಏನು ಅಂತ. ನೀವು ಏನೋ ಒಂಚೂರು ಮೆಂಟಲ್ ಬ್ಲಾಕ್ ಮಾಡ್ಕೊಂಡಿದ್ರಿ ಅಂತ ಅನ್ನಿಸ್ತಿತ್ತು ನನಗೆ. ನಿಮ್ಗೆ ಅರ್ಥ ಆಗಿದ್ದನ್ನು ನೀವು ಕನ್ವೆ ಮಾಡಿದರೆ ಬೇಕಾದಷ್ಟು.
ಅದು ಕೂತ್ಕೊಂಡು ನಾನು ನೋಟ್ಸ್ ಮಾಡ್ಕೊಂಡ್ರೇನೆ ಪ್ರಿಪ್ರೇಷನ್ನು ಆ ಥರ ನಾವು ಅನ್ಕೋಬಾರ್ದು. ಇವಾಗ ನೀವೆಲ್ಲ ಅಡ್ವಾನ್ಸ್ಡ್ ಅಲ್ವಾ, ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ಅಷ್ಟೇ. ಮುಂಚೆ ಬೇಕಾಗ್ತಾ ಇರೋ ಥರ ಪ್ರಿಪ್ರೇಷನ್ ಇವಾಗ ಬೇಕಾಗಲ್ಲ. ಯಾಕಂದರೆ ಮೈಂಡು ಬೇಗ ಗ್ರಾಸ್ಪ್ ಮಾಡುತ್ತೆ, ಹೆಂಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು, ಎಕ್ಸಾಂಪಲ್ ಇರಬೇಕು, ಸ್ಟೋರಿ ಇರಬೇಕು, ಕೋಟ್ ಇರಬೇಕು, ನಾನು ಯಾವ ರೀತಿ ಹೇಳಿದ್ರೆ ಇನ್ನೊಬ್ರಿಗೆ ಈಸಿಯಾಗಿ ಕನ್ವೆ ಆಗುತ್ತೆ, ಅದೆಲ್ಲ ಇವಾಗ ನಿಮಗೆ ಅನ್ಕಾನ್ಷಿಯಸ್ ಆಗಿಬಿಟ್ಟಿದೆ. ರೋಸಿ ಹೇಳ್ತಾರಲ್ಲ, ಡ್ರೈವಿಂಗ್ ಫಸ್ಟ್ ಕಾನ್ಷಿಯಸ್ ಆಗಿ ಮಾಡ್ತೀವಿ, ಆಮೇಲೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಬಿಡತ್ತೆ ಅಂತ. ಇವಾಗ ಮಾತಾಡೋ ಕಲೆ ನಿಮಗೆ ಅನ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತ್ಬಿಟ್ಟಿದೆ, ಆಲ್ ಅವರ್ ಪ್ರೋಸ್ ಈಗ. ಸೊ ಬರೀ ನೀವು ಅಂದ್ಕೊಂಡ್ರೆ ನಾನು ಪ್ರಿಪ್ರೇಷನ್ ಮಾಡಲಿಲ್ಲ, ನನಗೆ ಮಾತಾಡೋಕ್ಕೆ ಕಷ್ಟ ಆಗತ್ತೆ ಅನ್ನೋ ಒಂದು ಬ್ಲಾಕೇ ಅಡ್ಡ ಬಂತು ಅಂತ ನನಗೆ ಅನ್ನಿಸ್ತು. ಯಾಕಂದರೆ ನಿಮ್ಗೆ ಅರ್ಥ ಆಗಿದೆ, ಚೆನ್ನಾಗಿ ಅರ್ಥ ಆಗಿದೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂದರೆ ಏನು ಅಂತ. ಪ್ರಭುಜಿ ಅವ್ರ ಟಾಕ್ಸ್ ಕೇಳಿಸ್ಕೊಳ್ತಾ ಅದಕ್ಕೆ ಹೇಳೋ ಅಷ್ಟು ಮ್ಯಾಟರು ಇದೆ ನಿಮ್ಮ ಹತ್ರ. ಫ್ರೀಯಾಗಿ ಸುಮ್ಮನೆ ಮಾತಾಡ್ಬಿಟ್ರೆ ಬಂದ್ಬಿಡತ್ತೆ ಅಷ್ಟೇ. ನೀವು ಅಂದ್ಕೊಳಕ್ಕೆ ಹೋಗ್ಬೇಡಿ ಪ್ರಿಪ್ರೇಷನ್ ಸಾಲದು, ನನಗೆ ಮಾತಾಡೋಕ್ಕೆ ಬರುತ್ತೋ ಇಲ್ವೋ. ನೀವು ಅಂದ್ಕೊಂಡಿದ್ದ ಫ್ರೇಮ್ ವರ್ಕ್ ಎಲ್ಲ ತುಂಬ ಸೂಟಬಲ್ ಆಗಿತ್ತು. ಕಾನ್ಫಿಡೆಂಟ್ ಶ್ಲೋಕ ಎಷ್ಟು ಚೆನ್ನಾಗಿತ್ತದು. ಎಲ್ಲದ್ರಲ್ಲೂ ಬ್ರಹ್ಮ ವಸ್ತುನೇ ಇರೋದು, ಎಲ್ಲವೂ ಬ್ರಹ್ಮನ್. ಅದು ಮುಂಚೆ ಒಂದ್ಸಲಿ ಟಾಕ್ ಮಾಡಿದಾಗ ಅದು ತಗೊಂಡಿದ್ದೆ ಮ್ಯಾಮ್, ಅದು ಸ್ವಲ್ಪ ಪ್ರಾಕ್ಟೀಸ್ ಆಗಿತ್ತು ಅಂತ ಅದನ್ನೇ ಫಸ್ಟ್. ಅದೇ ಇದಕ್ಕೆ ನಿಮ್ಗೆ ಆತರ ಪ್ರಿಪ್ರೇಷನ್ ಬೇಕಿಲ್ಲ, ಯಾರಿಗೂ ಬೇಕಿಲ್ಲ. ನೀವೆಲ್ಲ ಚೆನ್ನಾಗಿ ನುರಿತು ಬಿಟ್ಟಿದ್ದೀರಾ. ಸೊ ಕಾನ್ಫಿಡೆಂಟ್ ಆಗಿ ಮಾತಾಡಿ, ಏನು ತೊಂದರೆ ಇಲ್ಲ. ಈವನ್ ವಿತೌಟ್ ಪ್ರಿಪ್ರೇಷನ್, ಬಿಕಾಸ್ ಯುವರ್ ಮೈಂಡ್ ಇಸ್ ಆಲ್ರೆಡಿ ಎಂಗೇಜ್ಡ್ ಇನ್ ದಟ್, ಇಟ್ ಇಸ್ ಇನಫ್. ಅಂದರೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ನನ್ನ ಪ್ರಿಪ್ರೇಷನ್ನು, ಬಟ್ ಮಾಡ್ಕೊಳ್ದೆ ಇದ್ರೂ ಯು ಹ್ಯಾವ್ ಇನಫ್ ಸ್ಟಫ್ ಟು ಸ್ಪೀಕ್ ಸ್ಪಾಂಟೇನಿಯಸ್. ಬುದ್ಧನ ಕಥೆನೂ ಒಂದ್ಸಲಿ ಇದರಲ್ಲೇ ನೀವು ಹೇಳಿದ್ರಿ, ಅವಾಗ್ಲೇನೆ ಅದನ್ನ ಕೇಳಿಸ್ಕೊಂಡಿದ್ದು, ಇದು ತಗೊಂಡೆ, ಅದು ಉದಾಹರಣೆಗೋಸ್ಕರ. ಓಕೆ, ಸೊ ವೆರಿ ಗುಡ್ ಪಾಯಿಂಟ್ಸ್ ನೀವು ಇಟ್ಕೊಂಡಿರೋದೆಲ್ಲ ಚೆನ್ನಾಗಿತ್ತು. ಸೂತ್ರಗಳೆಲ್ಲ ಚೆನ್ನಾಗಿತ್ತು, ಕೋಟ್ ಚೆನ್ನಾಗಿತ್ತು, ಕತೆ ಚೆನ್ನಾಗಿತ್ತು, ಎಕ್ಸಾಂಪಲ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು. ಆಕ್ಚುಲಿ ಎಲ್ರಿಗೂ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ಇಬ್ರು ಆಬ್ಸೆಂಟ್ ಆಗಿದ್ರು, ಹಾಗಾಗಿ ಒಬ್ಬೊಬ್ರಿಗೆ ಇರ್ಲಿಲ್ಲ. ಹಾಗಾಗಿ ಬೇರೆ ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ಯಾರನ್ನಾದ್ರೂ ಪ್ರಶ್ನೆಗಳನ್ನ ಕೇಳಬಹುದು. ಎಲ್ರದ್ದು ಆಯ್ತು. ನೀವೇ ಕೇಳೋದಿದ್ರೆ ಕಥೆನಿ ಕೇಳ್ತೀರಾ? ಯಾರನ್ನ ಕೇಳಬೇಕು ಅಂತ ನೋಡ್ಬೇಕೀಗ. ತಕ್ಷಣಕ್ಕೇನು ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಚಂದ್ರಿಕಾ ಅವ್ರನ್ನ ಕೇಳಿ ಫಸ್ಟ್. I don't know. I'll seek answer from you only, madam. ನಮ್ಮ AVS ಗ್ರೂಪ್ ಅವರು ಫಸ್ಟ್ ಅವ್ರನ್ನ ಕೇಳಿ ಪಾಪ, ನಾನೇ ರೆಕಮೆಂಡ್ ಮಾಡ್ತಾ ಇದ್ದೆ. ಈಗ ಅಭ್ಯಾಸ ವಾಕ್ಯ ತಗೊಂಡ್ರಿ ನೀವು, ಅದು ಪೂರಕವಾಗಿ ಚೆನ್ನಾಗಿ ಎಲ್ಲ ಸಮಾಧಿದು ಎಲ್ಲ ಉದಾಹರಣೆ ಕೊಟ್ರಿ, ಖಂಡಿತ ಸಹಾಯ ಆಗತ್ತೆ. ಆದ್ರೆ ಸಮಾಧಿಯಿಂದಲೇ ನಿಮಗೆ ಜ್ಞಾನ ಬರುತ್ತಾ ಅನ್ನೋದು ಪ್ರಶ್ನೆ. ಸಮಾಧಿ ಯಾವ ರೀತಿ ಸಹಾಯ ಆಗತ್ತೆ? ಬಟ್ ಯಾವ್ದಕ್ಕೆ ಆಗ್ಲಿ ಗುರುಮುಖೇನಾನೇ ಕಲಿಬೇಕು ನಾವು. ನಮಗೇನು ದಾರಿ ಗೊತ್ತಿಲ್ಲ, ದಾರಿ ತೋರ್ಸೋ ದೀಪ ಬೇಕೇ ಬೇಕು ನಮ್ಗೆ. ಗುರುಮುಖೇನ ಮಾತ್ರ ನಮ್ಗೆ ಯಾವ ದಾರಿಲಿ ಹೋದ್ರೆ ನಮ್ಗೆ ಏನ್ ಆಗತ್ತೆ ಅನ್ನೋ ವಿಷಯ ತಿಳ್ಕೊಬಹುದು. ಗುರು ಗೈಡೆನ್ಸ್ ಇಲ್ದೆ ವಿ ಕೆನಾಟ್ ಅಚೀವ್ ದ ಗೋಲ್. ಗುರು ಈಸ್ ಅ ಮಸ್ಟ್ ಟು ನೋ ವಾಟ್ ವಿ ಆರ್. ಸಾಕ್ಷಿ ಭಾವಕ್ಕೂ ಹೋಗ್ಬೇಕಾದ್ರೆ ಅದಕ್ಕೆ ಬಹಳನೇ ನಮ್ಗೆ ಒಳ ಅಂತರ ಇದು ಶಕ್ತಿ ಇರ್ಬೇಕು. ಅದನ್ನೆಲ್ಲ ಗುರುಗಳು ಹೇಳೋ ಅಂತ ಪ್ರತಿಯೊಂದು ವಿಷಯನೂ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೊಂಡು ಅದನ್ನ ಅಭ್ಯಾಸ ಮಾಡೋ ಸ್ಟೇಜ್ ಇದೆಯಲ್ಲ, ಅಲ್ಲಿ ಕೂಡ ನಮ್ಗೆ ಕರೆಕ್ಷನ್ಸ್ ಬೇಕಾಗತ್ತೆ. ನಾವು ಮಾಡ್ತಿರೋದ್ ಸರಿನಾ ತಪ್ಪಾ ಅನ್ನೋ ವಿಷಯಗಳಲ್ಲೂ ನಮ್ಗೆ ಗುರು ಬೇಕಾಗತ್ತೆ. ಗುರು ಇಲ್ದೆ ನಾವೇನು ಮಾಡಕ್ಕಾಗಲ್ಲ. ಕರೆಕ್ಟ್. ಅಂದ್ರೆ ಮೊದಲು ಜ್ಞಾನ,
ಜ್ಞಾನವನ್ನ ಪಡ್ಕೊಳ್ಬೇಕು, ಸರಿಯಾಗಿ ಅದನ್ನ ಅರ್ಥೈಸ್ಕೊಳ್ಬೇಕು. ನೀವು ಹೇಳಿದ್ ಸರಿ, ಮನನ ಮಾಡುವಾಗ ಈ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೇಕು. ಆಮೇಲೆ ಈ ಸಮಾಧಿ ಅಭ್ಯಾಸ ಅದನ್ನ ದೃಢ ಮಾಡೋದಕ್ಕೆ ಮತ್ತು ವಾಸನಾಕ್ಷಯಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ಕರೆಕ್ಟ್ ಕರೆಕ್ಟ್. ಬೇರೆಯವ್ರು ಯಾರಾದ್ರೂ ಇನ್ಯಾರನ್ನಾದ್ರೂ ಪ್ರಶ್ನೆಗಳನ್ನು ಕೇಳ್ಬೋದಪ್ಪ. ಸೌಮ್ಯ ಅವ್ರನ್ನ ಯಾರು ಕೇಳ್ಬೋದು? ಉಮಾ ಕೇಳ್ತಾರ? ಉಮಾ ಅವ್ರೆ, HC ಉಮಾ. ಇಲ್ಲಪ್ಪ, ಏನು ಪ್ರಶ್ನೆ ಇಲ್ಲ. ಏನ್ ಕೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರದ್ದೇನ್ ಟಾಪಿಕ್? ತತ್ವಮಸಿ. ತತ್ವಮಸಿ. ಓಕೆ. ಅದೇ ಇದ್ರಲ್ಲಿ ಏನ್ ಗೊತ್ತಾ, ಮಾತಾಡೋ ಇದ್ರಲ್ಲಿ ಎಲ್ಲ ಫುಲ್ ಕ್ಲಿಯರ್ ಆಗಿ ಬಂದ್ಮೇಲೆ ಏನ್ ಡೌಟ್, ಏನ್ ಪ್ರಶ್ನೆ ಕೇಳೋದು ಅಂತ ಗೊತ್ತಾಗಲ್ಲ. ಅವ್ರ ಎಕ್ಸ್ಪ್ಲನೇಷನ್ ನಲ್ಲಿ ಫುಲ್ ಹೇಳಿದ್ದಾರೆ ಸರಿಯಾಗಿ. ಸೌಮ್ಯ ಅವ್ರ ವಿಡಿಯೋನೇ ಆಫ್ ಮಾಡ್ಬಿಟ್ರು, ಪ್ರಶ್ನೆ ಕೇಳ್ಬಿಡ್ತೀನಿ. ಸೌಮ್ಯ ಇದೀನಿ ಮೇಡಮ್, ಅಕ್ಕಪಕ್ಕದಲ್ಲಿ ಅಮ್ಮ ಅಪ್ಪ ಕೂತಿದಾವೆ, ನನ್ ಕ್ಲಾಸ್ ಕೇಳಿಸ್ಕೊಳ್ತಾ ಇದಾರೆ ಅವ್ರು, ಅದಕ್ಕೆ. ಈಗ ತತ್ ತ್ವಂ ಅಸಿ ಅನ್ನೋದನ್ನ ನೀವು ಒಂದ್ ಮಗುಗೆ, ಶ್ವೇತಕೇತು ತರದ ಮಗು ಅಲ್ಲ, ಆ ತರದ ಹುಡುಗ ಅಲ್ಲ, ಯಾವುದೋ ಒಂದು 10 ವರ್ಷದ ಮಗುಗೆ ಅಥವಾ 8 ವರ್ಷದ ಮಗುಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಯಾವ ರೀತಿ ಮಾಡ್ತೀರಾ? ಗೊತ್ತಾಗ್ತಾ ಇಲ್ಲ ಮೇಡಮ್. ಎಷ್ಟೊಂದು ಎಕ್ಸಾಂಪಲ್ಸ್ ಇದೆಯಲ್ಲ, ವೇದಾಂತದ ಎಕ್ಸಾಂಪಲ್ಸ್ ಇದೆ, ಸೈನ್ಸ್ ಎಕ್ಸಾಂಪಲ್ಸ್ ಇದೆ, ಯಾವ್ದಾದ್ರು ಯೂಸ್ ಮಾಡಿ. ಒಂದ್ ಹಿಂಟ್ ಕೊಡ್ತೀನಿ, ನೀರು, ಅದೇ ಆನ್ಸರ್ ಅಂತೇನಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ. ಬಟ್ ಇಲ್ಲಿ ಒಂದೇ ಒಂದು ವಿಷಯ ಆಡ್ ಮಾಡಕ್ ಇಷ್ಟಪಡ್ತೀನಿ. ಆಮೇಲೆ 1 ವರ್ಷದವರೆಗೂ ತಂದೆ ತಾಯಿ ಮಕ್ಳು ಅಂದ್ರೆ ದೇವ್ರ ಸ್ವರೂಪ, ನೀನು ದೇವ್ರು ಅನ್ನೋದನ್ನ ನಮ್ ಬೀಜ ಆಗ್ಲೇ ಬಿತ್ತು ಬಿಡ್ತಾರೆ. ನೀನು ದೈವ ಸ್ವರೂಪಿ ಅನ್ನೋದ್ ಒಂದ್ ಪುಟ್ಟ ಮಗುಗ್ ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೆಳೀತಾ ಬೆಳೀತಾ ಅದ್ ಎಲ್ಲಿ ಕಣ್ಮರೆ ಆಗೋಗತ್ತೋ ಗೊತ್ತಿಲ್ಲ. ದಟ್ ಈಸ್ ಎ ಬಿಗ್ ಕ್ವಶನ್ ಮಾರ್ಕ್. ಮಕ್ಕಳನ್ನ ಯಾರು ಅಲ್ಲ ಅಲ್ಲ, ಇದು ಹೇಗ್ ಚೇಂಜ್ ಆಗತ್ತೆ ನಮ್ ಜೀವನ ಅನ್ನೋದು ನನ್ಗೆ ಅದೊಂದು ಬಿಗ್ ಕ್ವಶನ್ ಮಾರ್ಕ್. ಈಗ ಯಾವ ತಂದೆ ತಾಯಿ ನೀನು ದೈವಿ ಸ್ವರೂಪ, ನೀನೇ ಭಗವಂತ ಅಂತ ಹೇಳಿದ್ರು, ಅದೇ ತಂದೆ ತಾಯಿ ಅವನಿಗೆ ಹೆಸರು ಕೊಟ್ಬಿಟ್ಟು ನೀನಿದು 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 ಅಂತ ಬೇರೆ ಹೇಳ್ತಾರಲ್ಲ. ಈಗ ನೀನ್ ಪರಬ್ರಹ್ಮ ಅಂತ ಹೇಳ್ಬಿಟ್ಟು ಇವ್ನ್ ಸ್ಟ್ರೆಸ್ ಮಾಡಿ ನೀನು ಈ ಲಿಮಿಟೆಡ್, ನಿನಗೆ ಇದೇ ಹೆಸರು, ಬೇರೆ ಹೆಸರು ಇಲ್ಲ ನಿನ್ಗೆ ಅಂತ ಬೇರೆ ಅವರೇ ಹೇಳ್ಬಿಡ್ತಾರಲ್ಲ, ಅಲ್ಲಿಂದಾನೇ ಶುರುವಾಗಿ ಹೋಗುತ್ತೆ ತಿರ್ಗಾ. ಆಮೇಲೆ ಸಮಾಜ, ಇವ್ರು ಹೇಳಿದಾಗೆ ಸಮಾಜ ಬೇಕಾದಷ್ಟು ನೀರು ಗೊಬ್ಬರ ಎಲ್ಲ ಹಾಕುತ್ತೆ ಅದಕ್ಕೆ. ಅಂದ್ರೆ ಸಮಾಜದ ಅದರ ನಿಜವಾದ ಅರ್ಥ ಅವ್ರೇನ್ ಹೇಳ್ಕೊಟ್ಟಿರಲ್ವಲ್ಲ. ಕರೆಕ್ಟ್. ಅದೇ ಅಂದ್ರೆ ದೈವ ಸ್ವರೂಪಿ ಅಂದ್ರೆ ಅದು ಮಗುಗೆ ಯಾವ ಕಲ್ಮಶ ಇರಲ್ಲ ಹೃದಯದಲ್ಲಿ, ಆ ರೀತಿಲಿ ಅದು ನಿಷ್ಕಲ್ಮಶ, ಅದರಿಂದ ಅದು ದೈವ ಸ್ವರೂಪಿ ಆಗಿರುತ್ತೆ. ಆಮೇಲೆ ಸೊಸೈಟಿದು ಎಲ್ಲ ಇದನ್ನ ತುಂಬಿಕೊಂಡ್ಮೇಲೆ ಅದು ಆ ತರದ ಭಾವನೆ ಯಾರಿಗೂ ಬರಲ್ಲ, ಬೇರೆಯವ್ರಿಗೂ ನೋಡಿದ್ರೆ ಬರಲ್ಲ, ಅವನಿಗೂ ಅದು ಗೊತ್ತಾಗಲ್ಲ ಅಷ್ಟೇ. ಅದು ಮರ್ತ್ ಹೋಗ್ಬಿಡುತ್ತೆ. ಮರ್ತಿರೋದ್ ಜ್ಞಾಪಿಸೋದ್ ತಾನೇ ಈ ಕೆಲ್ಸ. ಜ್ಞಾನದ ದಾರಿಲಿ ಗುರುಗಳು ಸಿಕ್ಬಿಟ್ಟು ಮರ್ತಿರೋದನ್ನ ಜ್ಞಾಪಿಸೋದೇ ಕೆಲ್ಸ ಅಷ್ಟೇನೆ. ನೀನು ಪೆದ್ದ, ನೀನ್ ಕತ್ತೆ ಎಲ್ಲ ಬೈತಾರೆ. ಓದ್ದೆ ಹೋದ್ರೆ ಮಗುಗೆ ಕ್ವಶನ್ ಆನ್ಸರ್ ಹೇಳ್ದೆ ಹೋದ್ರೆ ಪೆದ್ದಿ, ನೀನು ಫೇಲ್ ಆಗ್ತೀಯಾ, ಪಾಸ್ ಆಗಲ್ಲ, ಶುರು ಅಲ್ಲೇ ಟೆನ್ಷನ್ ಕ್ರಿಯೇಟ್ ಮಾಡಿ. ಆಲ್ವೇಸ್ ಸ್ವೀಟ್ ಅಲ್ವಾ, ಬಿಗಿನಿಂಗ್ ಅಂಡ್ ಎಂಡ್. ವಿ ಆರ್ ಮೆಚ್ಯೂರ್ಡ್. ಎರಡೂ ಒಂದು ಮಕ್ಕಳ ಸ್ವಭಾವದ ಒಂದು ಗುಣ ಇರುತ್ತೆ ಎರಡರಲ್ಲೂ, ಚೆನ್ನಾಗಿರುತ್ತೆ. ಅಲ್ಲ, ವಾಣಿಜ್ಯ ಹೇಳಿದ ಹಾಗೆ ನೀನ್ ದೈವಿ ಸ್ವರೂಪ, ನೀನ್ ಭಗವಂತ ಅಂತ ಹೇಳಿದ್ರು ಯಾವ ರೀತಿ ಅದು ಅನ್ನೋದು ಅಲ್ಲಿ ಮಗುಗೆ ಎಕ್ಸ್ಪ್ಲನೇಷನ್ ಅದಕ್ಕೆ ಅರ್ಥವೂ ಆಗೋದಿಲ್ಲ. ಅಫ್ಕೋರ್ಸ್ ಅಲ್ಲ, ಅವ್ರು ಹೇಳೋದಕ್ಕೆ ಅವ್ರಿಗೂ ಫಸ್ಟ್ ಆಫ್ ಆಲ್ ಗೊತ್ತೂ ಇರಲ್ಲ, ಯಾಕೆಂದ್ರೆ ಅವ್ರಿಗೆ ವೇದಾಂತ ಕ್ಲಾಸ್ ಅಟೆಂಡ್ ಮಾಡಿರ್ಬೇಕಲ್ಲ.
ಅಲ್ಲ ಅದು ಗೊತ್ತಿರಲ್ಲ, ಆದ್ರೆ ಅದು ಹಾಗೆ ಇರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅಂದ್ರೆ ಅದು ಈ ಬಂಧನಕ್ಕೆ ಸಿಕ್ಕಾಕೊಳ್ದೆ ಇರೋಕೆ ಟ್ರೈ ಮಾಡ್ತಿರುತ್ತೆ. ಅದಕ್ಕೆ ಓದೋದೆಲ್ಲ ಕಂಪಲ್ಸರಿ, ಅದ್ ಇಷ್ಟ ಇರಲ್ಲ, ಆರಾಮಕ್ಕಿರ್ಬೇಕು ಅಂತ ಇಷ್ಟ ಇರುತ್ತೆ. ಆದ್ರೆ ಅದನ್ನ ಬಿಡದೇನೆ ಆ ತಂದೆ ತಾಯಿಗಳೇ ಅದನ್ನ ಮತ್ತೆ ಬಂಧನಕ್ಕೆ ಸಿಕ್ಕಾಕ್ತಾರೆ. ಅದು ಅನ್ಅವಾಯ್ಡಬಲ್, ಇದು ಅಷ್ಟೇ, ಅದು ಏನೂ ಮಾಡಕ್ಕಾಗಲ್ಲ. ಪ್ರಪಂಚದಲ್ಲಿ ಇದ್ಮೇಲೆ ಪ್ರಪಂಚದಲ್ಲಿ ವ್ಯವಹಾರದಲ್ಲಿ ಅದು ಹಾಗೆ ಆಗತ್ತೆ. ಆದ್ರೆ ಇವಾಗ ನಮ್ ಗುರೂಜಿ ಹತ್ರ ಸುಮಾರು ಜನ ಸ್ಟೂಡೆಂಟ್ಸ್ ಚಿಕ್ಕ ಚಿಕ್ಕ ಮಕ್ಕಳೇ ಸೇರಿರೋವಾಗ ಆ ಚಿಕ್ಕ ಮಕ್ಕಳಿಂದಾನೇ ಅವ್ರಿಗೆ ಈ ಜ್ಞಾನನೂ ಬಂದಿರೋದ್ರಿಂದ ಅವರು ಇವಾಗ್ಲಿಂದಾನೇ ಅದನ್ನ ಡೆವಲಪ್ ಮಾಡ್ಕೊಂಡು ಬರೋದ್ರಿಂದ ಅದು ಸಾಧ್ಯ ಆಗತ್ತೆ. But sorry, I diverted the topic. Madam Soumya, you kindly give your answer. Very sorry. ಸೌಮ್ಯ ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ತಿವಾಗ. ಸಾರಿ ಇಲ್ಲ ಸೌಮ್ಯ ಅವ್ರಿಗೆ ಖುಷಿ ಆಯ್ತು, ಟೈಮ್ ಸಿಕ್ತದೆ. ಇಲ್ಲ ಮೇಡಮ್, ಚಿಕ್ಕ ಮಕ್ಕಳಿಗೆ ಹೇಳ್ಬೇಕು ಅಂತಂದ್ರೆ ಈಗ ಗುರುಜಿ ಒಂದು ಎಕ್ಸಾಂಪಲ್ ಕೊಡ್ತಾರಲ್ವಾ ನಮ್ಗೆ. ಮೂಲ ವಸ್ತು ಮಣ್ಣು ಅಂತ ತಗೊಂಡಾಗ ಮಕ್ಳು ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರಲ್ವಾ, ಆ ಮಣ್ಣನ್ನ ತಗೊಂಡು ಅವ್ರಿಗೆ ಕಲ್ಸಿ ಅದ್ರಲ್ಲಿ ಕಪ್ಪು ಮಾಡೋದು, ಅಥವಾ ಅದ್ರಲ್ಲಿ ಒಂದು ತಟ್ಟೆ ತರ ಮಾಡೋದು, ಲೋಟ ಮಾಡೋದು, ಅಥವಾ ಆಮೆ, ಜಿಂಕೆ, ಚಿಕ್ಕ ಚಿಕ್ಕದಾಗಿ ನಾವು ಬಾತ್ಕೋಳಿ ಎಲ್ಲ ಮಾಡ್ತೀವಲ್ವಾ, ಆತರ ಮಾಡಿ ಅದ್ರ ಮುಂದೆ ಇಟ್ಟು ಇದೆಲ್ಲಾನು ತೋರಿಸ್ತೀವಿ. ಇದೇನು ಅಂತ ಅವ್ರಿಗೆ ಕೇಳಿದಾಗ ಒಂದೊಂದಾಗಿ ಹೆಸರು ಹೇಳ್ತಾರೆ. ಅದ್ರಲ್ಲಿ ಚಿಕ್ಕ ಮನುಷ್ಯನನ್ನ ಮಾಡ್ಬೋದು, ಪೆನ್ಸಿಲ್ ಮಾಡ್ಬೋದು, ಎಲ್ಲಾನು ಮಾಡಿ ತೋರ್ಸಿದಾಗ ಆ ಹೆಸರನ್ನ ಹೇಳ್ತಾರೆ. ಅದನ್ನೆಲ್ಲ ಮತ್ತೆ ಒಟ್ಟುಗೂಡ್ಸಿ ಇಟ್ಟಾಗ ಮತ್ತೆ ಅದು ಇದೇನು ಅಂತ ಕೇಳಿದಾಗ ಮಣ್ಣು ಅಂತ ಹೇಳ್ತಾರೆ. ಹಾಗೆ ಆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು. ಇಲ್ಲಿವರೆಗೂ ನನಗ್ ಗೊತ್ತು. ಹಾಗೆ ಅದನ್ನ ಆ ಮಗುವಿನ ಆಳಕ್ಕೆ ಇಳಿದು ಹೇಳ್ಬೇಕಾದ್ ಹೇಗೆ ಅಂತ ನನಗೆ ವಾಣಿ ಮೇಡಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ನಾನೇನ್ ಎಕ್ಸ್ಪ್ಲೇನ್ ಮಾಡಲ್ಲ, ನಾನು ನೋಡೋಣ ನೀವ್ ಯಾವ ತರ ಹೇಳ್ತೀರಾ ಅಂತ. ಇದಕ್ ಕರೆಕ್ಟ್ ಆನ್ಸರ್ ಒಂದೇ ಅಂತ ಇಲ್ಲ. ಓಕೆ ಮೇಡಮ್. ಅಲ್ಲ ನಾನೊಂದು ಹೇಳ್ತೀನಿ, ಎಲ್ಲ ಕರೆಕ್ಟ್ ಇರುತ್ತೆ. ನಾನೊಂದು ಹೇಳಲಾ? ಹಾ, ಅದು ಇವಾಗ ಮಕ್ಕಳು ಇದು ಮರಳಲ್ಲಿ ಆಡ್ತಾ ಇರ್ತಾರೆ. ಮರಳಲ್ಲಿ ಒಂದು ಮನೆ ಕಟ್ತಾರೆ, ಅದ್ರಲ್ಲಿ ಏನೇನೋ ಅಲಂಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಇನ್ನೇನು ಆಟ ಸಾಕು ನಡೀರಿ, ಲೇಟ್ ಆಯ್ತು ಅಂದ ತಕ್ಷಣ ಅದನ್ನ ಕಾಲಲ್ಲಿ ಒದ್ದು ಅದನ್ನ ಅಳಿಸಿ ಇದು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಅಂದ್ರೆ ಅಲ್ಲೇ ಅವ್ರಿಗೆ ಹೇಳ್ಬೋದು, ಇದು ಯಾವ್ದು ಶಾಶ್ವತ ಅಲ್ಲ, ಇದು ಎಲ್ಲಾನು ಸುಮ್ಮನೆ ಒಂದು ಆಟದ ವಸ್ತು ಅಷ್ಟೇ, ಆಟ ಆಡೋ ತನಕ ಇದಿರುತ್ತೆ, ಆಮೇಲೆ ಅದ್ ನಮ್ಗೆ ಬೇಡ ಅಂದ ತಕ್ಷಣ ಅಳಿಸ್ತೀವಿ. ಹಾಗೇನೆ ಇಲ್ಲಿರೋದೆಲ್ಲ ಶಾಶ್ವತ ಅಲ್ಲ, ಇದೆಲ್ಲಾನು ಮಿಥ್ಯ ಅಂತ ಅನ್ನೋ ತರಹ ಅವ್ರಿಗೆ ಒಂದು ಸೂಕ್ಷ್ಮವಾಗಿ ಹೇಳ್ಬೋದು ಅಷ್ಟೆ. ಆದ್ರೆ ಮಿಥ್ಯ ಗಿತ್ಯ ಎಲ್ಲ ವರ್ಡ್ಸ್ ಅವ್ರಿಗೆ ಅರ್ಥ ಆಗಲ್ಲ ಅಷ್ಟು ಚಿಕ್ಕ ವಯಸ್ಸಿಗೆ. ಇದೇ ತರಹ ಅಂತ ಎಕ್ಸಾಂಪಲ್ ಕೊಡಬಹುದು ಅಂತ ಅನ್ಸುತ್ತೆ ಅಷ್ಟೇ. ಅಲ್ಲ ಇದು ತತ್ವಮಸಿ ತತ್ವಮಸಿ ಅಲ್ಲ, ಬಗ್ಗೆ ಸೋ ಮಚ್ ಅಲ್ಲ. ಕರೆಕ್ಟ್. ತಿರ್ಗಿಸ್ಕೋಬಹುದು. ಸೊ ಬೇಕಾದಷ್ಟು ನೀವ್ ಹೇಳಿದ ರೀತಿ ಚೆನ್ನಾಗಿತ್ತು ಸೌಮ್ಯ. ಸೊ ಆತರ ಬೇರೆ ಬೇರೆ ಮೆಥಡ್ಸ್ ಇರುತ್ತೆ. ಇನ್ನೂ ಒಂದಂದ್ರೆ ಮಕ್ಳಿಗೆ ಅರ್ಥ ಆಗಲ್ಲ ಅನ್ನೋದು ನಿಜ ಅಲ್ಲ. ಮಕ್ಕಳಿಗೆ ನಾವು ಎಕ್ಸ್ಪ್ಲೇನ್ ಕರೆಕ್ಟ್ ಆಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಗ್ರಾಸ್ ಮಾಡ್ಬಿಡ್ತಾರೆ, ಫಾಸ್ಟ್ ಆಗಿ ಗ್ರಾಸ್ ಮಾಡ್ಬಿಡ್ತಾರೆ ನಮ್ಗಿಂತ, ಮತ್ತೆ ಆಳವಾಗೂ ಹೊರಟೋಗುತ್ತೆ. ಸೊ ಅದು ನಮ್ಮ ಮನಸ್ಸಿನಲ್ಲಿ ಇರೋ ಬ್ಲಾಕ್, ಅವ್ರಿಗೆ ಅರ್ಥ ಆಗಲ್ಲ ಅಂತ ಅನ್ಕೊಡೋದು ಬರ್ತದೆ. ಬಟ್ ನನಗೆ ಇನ್ನೊಂದು ತೋಚಿದ್ದೇನಂದ್ರೆ, ಇವಾಗ ಮಕ್ಳು ಏನ್ ಮಾಡ್ತಾರೆ, ದೋಸೆ ಹಾಕೊಡ್ತೀನಿ ಅಂತಂದ್ರೆ ನಂಗೆ ದೋಸೆ ಇಷ್ಟ ಇಲ್ಲ ಅಂತಾರೆ. ದೋಸೆ ಇಷ್ಟ ಸರ್ವ ನೋಡು, ಇಲ್ಲಿ ನಾನು ಜಿಂಕೆ ಮಾಡಿದೀನಿ, ಇದು ಮಾಡಿದೀನಿ, ಡಿಫ್ರೆಂಟ್ ಶೇಪ್ಸ್ ಕೊಟ್ಬಿಟ್ಟು ಇದ್ ತಿಂತ್ಯಾ ಅಂತಂದ್ರೆ ಖುಷಿಯಾಗಿ ತಟ್ಟೆಲಿ ಹಾಕೊಂಡು ತಿನ್ಬಿಡುತ್ತೆ. ಮತ್ತೆ ಹಿಂದಿನ ಕಾಲದಲ್ಲಿ ಬಿಸ್ಕೆಟ್ಸ್ ಬರೋದು, ಆ ಬಿಸ್ಕೆಟ್ಸ್ ನಾಯಿ ಬಿಸ್ಕೆಟ್, ಇದ್ರ ಬಿಸ್ಕೆಟ್ ಅಂತ ಶೇಪ್ ಎಲ್ಲ ಕೊಡೋರು. ಅದಕ್ಕೆ ಕೊನೆಗೆ ಏನ್ ತಿಂದ್ರೇನು ಅದು ಬಿಸ್ಕೆಟೇ ಫೈನಲಿ. ಸೊ ನೀನು ನಿನ್ ಫ್ರೆಂಡ್ಸ್ ಎಲ್ಲ ಜೊತೆಲಿದ್ರೇನು ಎಲ್ಲಾರು ಒಂದೇ ಕಣಪ್ಪ ಅಂತ ಒಂದು ಇನ್ನೊಂದು ಬಿಸ್ಕೆಟ್ ತರಾನೇ ಎಲ್ಲಾರು ಬೇರೆ ಬೇರೆ ಇದ್ರೇನು ನೀವೆಲ್ಲ ಒಂದೇ ಕಣಪ್ಪ, ಯು ಆರ್ ಆಲ್ ಒನ್ ಅಂತ ಒಂದು ಸೂಕ್ಷ್ಮವಾಗಿ ಹೇಳ್ಬೋದು ಅಷ್ಟೇ. ಕರೆಕ್ಟ್. ಇವಾಗ ಸೌಮ್ಯ ಅಷ್ಟು ಹೇಳಿ ನಿಲ್ಸಿದ್ರಲ್ಲ, ಎಲ್ಲ ಅದನ್ನೇ ಮುಂದಕ್ಕೆ ಅವನಿಗೆ ಹೇಳ್ಬೋದು. ಇವಾಗ ಜಿಂಕೆ ಅದೇ ಮಣ್ಣಲ್ಲಿ ಮಾಡಿದ್ರು ಬೇರೆ ಬೇರೆ ಶೇಪ್ಸ್ನ, ಒಟ್ಟು ಸೇರಿದ್ರೆ ಮಣ್ಣು ಅಂತ ಹೇಳಿದ್ರೆ ಅದನ್ನೇ ಅವನಿಗೆ ಹೇಳೋದು. ನೋಡು, ಈ ಜಿಂಕೆ ಯಾವ್ದರಿಂದ ಆಗಿದೆ, ಮಣ್ಣಿಂದ ಆಗಿದೆ ಅಲ್ವಾ. ಇಲ್ಲಿ ಇಷ್ಟು ಒಟ್ಟಿಗೆ ಇಷ್ಟು ಮಣ್ಣಿದೆ, ಆಮೇಲೆ ಇದು ಮಣ್ಣೆ, ಎರಡು ಒಂದೇ ಅಲ್ವಪ್ಪ. ಹಾಗೆ ನೀನು ಪರಮಾತ್ಮನಿಂದಾನೇ ಬಂದಿರೋದು, ದೇವರಿಂದಾನೇ ಬಂದಿರೋದು, ನೀನು ದೇವರು ಒಂದೇನೆ ಅಂತ ಆ ರೀತಿ ಹೇಳ್ಬೋದು. ತತ್ವಮಸಿ ಅಂದ್ರೆ ನೀನು ಭಗವಂತನೇ ಅಂತ ಹೇಳೋದಕ್ಕೆ
ಈ ಪುಟಾಣಿ ಜಿಂಕೆ ಮಣ್ಣಿಂದ ಮಾಡಿರೋದು. ಇದ್ರಲ್ಲಿ ಏನಿದೆ? ನಿಜವಾಗ್ಲೂ ನೋಡಕ್ ಹೋದ್ರೆ ಇದ್ರಲ್ಲಿ ಮಣ್ಣೆ ಅಲ್ವಾ ಇರೋದು? ನೋಡೋದಕ್ ಮಾತ್ರ ಜಿಂಕೆ ಆಕಾರ ಇದೆ. ಹಾಗೇನೆ ನಿಮ್ಮ ನೋಡಕ್ ಹಿಂಗಿದೀಯ ಅಷ್ಟೇನೆ, ಆದ್ರೆ ನಿನ್ನಲ್ಲಿ ನೀನು ದೇವರು ಒಂದೇನೆ, ದೇವರೇ ಇರೋದು ಇಲ್ಲಿ ಅಂತ ಹೇಳ್ಬೋದು. ವಾಣಿಜಿ ಚೆನ್ನಾಗಿ ಎಲ್ಲರದು ಚೆನ್ನಾಗಿ ಆನ್ಸರ್ಸ್ ಬಂತು. ಹೌದು, ಆನ್ಸರ್ಸು ಬಂತು. ಆಮೇಲೆ ಎಲ್ರು ಇವತ್ತು ಇವರೆಲ್ಲಾರು ಅಯ್ಯೋ ಅರ್ಜೆಂಟ್ ಆಗಿ ಬಂದೆ, ಗಡಿಬಿಡಿಯಾಗಿ ಬಂದೆ ಅಂತ ಹೇಳ್ಕೊಂಡೇ ಬಂದ್ರು. ನಾನು ಇವತ್ತು ಆಕ್ಚುಲಿ ಕ್ಲಾಸ್ ಕ್ಯಾನ್ಸಲ್ ಮಾಡ್ಬೇಕಾಗಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಚೆನ್ನಾಗೇ ಬಂದ್ರು, ಚೆನ್ನಾಗೋ ಮಾತಾಡಿದ್ರು ಎಲ್ಲಾರು. ಇಬ್ರು ಮಾತ್ರ ಅವರು ತೊಂದರೆ ಇತ್ತು. ಈಗ ಎಲ್ಲ ಪ್ರೋಸ್ ಆಗೋಗಿದಾರೆ, ಅದೇ ಪ್ರೊಫೆಷನಲ್ ಸ್ಪೀಕರ್ಸ್ ಎಲ್ರು. ಏನೋ ನೀವ್ ಯಾರು ಆತಂಕನೇ ಇಟ್ಕೋಬೇಕಾಗಿಲ್ಲ, ಎಲ್ಲ ಗುರು ಕೃಪೆ ಮೇಡಮ್. ಅದ್ ಖಂಡಿತ ಅದು ಇದೆ. ನಿಜವಾಗ್ಲೂ ಮ್ಯಾಮ್, ನಾನು ಒಂದ್ ಚಿಕ್ಕ ವಿಷಯ ಹೇಳ್ಬೇಕು ಅಂದ್ರೆ, ಇವಾಗ ಯಾವ್ದನ್ನ ನೋಡಿದ್ರು ನಮ್ಗೆ ಅದೇ ಭಾವನೆ ಬರೋ ತರ ನಮ್ ಗುರುಗಳು ನಮ್ಮನ್ನ ರೆಡಿ ಮಾಡಿದಾರೆ ಅಂತ ನನಗನ್ಸುತ್ತೆ. ಅಂದ್ರೆ ಅದ್ ಏನೇ ಇರ್ಲಿ ಅದನ್ನ ಅದಕ್ಕೆ ತಗೊಂಡ್ ಹೋಗ್ಬೇಕು ಅನ್ನೋದು. ನಾನ್ ದಾರಿಲಿ ಬರ್ತಾ ಒಂದ್ ಕಲ್ಲು ಹಿಡ್ಕೊಂಡ್ ಬಂದೆ, ಇದನ್ನೇ ಉದಾಹರಣೆ ಕೊಡೋಣ ಅಂತ. ಆದ್ರೆ ಮನೆಗ್ ಬಂದ್ಮೇಲೆ ಟೀ ಮಾಡ್ಕೊಂಡೆ, ಟೀ ಕುಡಿದ್ಮೇಲೆ ಇದನ್ನ ತಗೋಬೇಕಲ್ವಾ ಅಂತ ಅದನ್ನ ಉದಾಹರಣೆ ತಗೊಂಡೆ. ಹಂಗೆ ಯಾವ್ದನ್ನ ನೋಡಿದ್ರು ನಮ್ಗೆ ಅದ್ರಲ್ಲಿ ಎಲ್ಲವೂ ಅವನೇ ಅಂತ ಗೊತ್ತಾಗೋ ತರ ನಮ್ಮನ್ನ ರೆಡಿ ಮಾಡಿದ್ದಾರೆ ಗುರುಜಿ. ಖಂಡಿತ. ಸೊ ಇದ್ರಲ್ಲಿ ನಿಮ್ ಕಡೆ ಪ್ರಯತ್ನನೂ ಸಾಕಷ್ಟಿದೆ. ಆಮೇಲೆ ಪ್ರಭುಜಿ ಅವರ ಕೃಪೆ ಧಾರಾಕಾರವಾಗಿ ಹರಿತಾನೆ ಇದೆ ಎಲ್ರಿಗೂ. ಸೊ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು ಸೆಷನ್. ಬಟ್ ಕೆಲವೊಂದು ಲೆಕ್ಚರ್ಸ್ ಅನ್ಕ ನಾನು ಎರಡೆರಡು ಸತಿ ಮೂರ್ ಸತಿ ಹಾಕೋತೀನಿ, ತಲೆ ಒಳಗ್ ಹೋಗೋದೇ ಇಲ್ಲ ಕೆಲವೊಂದು. ಪ್ರಭುಜಿ ಫಾಸ್ಟ್ ಆಗಿ ಹೇಳ್ಬಿಡ್ತಾರೆ, ಬಿಕಾಸ್ ಹಿ ಇಸ್ ಯೂಸ್ ಟು. ಬಟ್ ಆ ವಾಕ್ಯಗಳು ತಲೆ ಒಳಗೆ ಇಳಿಬೇಕಾದ್ರೆ 3 ಸತಿ 4 ಸತಿ ನಿಜವಾಗ್ಲು ಹಿ ಇಸ್ ಮೇಕಿಂಗ್ ಅಸ್ ಪರ್ಫೆಕ್ಟ್. ಥ್ಯಾಂಕ್ ಯು. ವಿ ಗಾಟ್ ಎ ಗುಡ್ ಗುರು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ಖಂಡಿತ. ಹಾಗಾದ್ರೆ ಇಲ್ಲಿಗೆ ಈ ಒಂದು ಅಧಿವೇಶನವನ್ನ ಪ್ರಾರ್ಥನೆ ಮೂಲಕ ಮುಗಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ ಪರಾ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.